ಅಶೋಕ ಒಬ್ಬ ಕಬ್ಬಣದ ಕೆಲಸಗಾರ ಆಗಿದ್ದ. ಅವನು ಕೂಲಿ ಕೆಲಸ ಮಾಡ್ಕೊಂಡು ತನ್ನ ಕುಟುಂಬನ ಸಾಕ್ತಾ ಇದ್ದ. ಅವನಿಗೆ ಪ್ರತಿದಿನ ಕೂಲಿ 300 ರೂಪಾಯಿ ಸಿಗ್ತಾ ಇತ್ತು. ಅಶೋಕ ಒಂದು ಬಾಡಿಗೆ ಮನೇಲಿ ವಾಸ ಮಾಡ್ತಿದ್ದ ತನ್ನ ಕುಟುಂಬದ ಜೊತೆ. ಅವನ ಕುಟುಂಬದಲ್ಲಿ ಅವನ ಹೆಂಡತಿ ಅನುರಾಧ ಮತ್ತೆ 3 ಜನ ಮಕ್ಕಳು, ಭುವನ್, ಜೀವನ್ ಮತ್ತೆ ನಂದಿನಿ. ತಗೋ ಅನುರಾಧ, ಇವತ್ತಿನ ಸಂಬಳ. ಹಾ, ನಿನ್ನೆ ನಾನು ಬಾಡಿಗೆಯವ್ರಿಗೆ 3000 ರೂಪಾಯಿ ಕೊಟ್ಟೆ. ಒಳ್ಳೇದ್ ಮಾಡ್ದೆ. ಹಾ, ನಿಮ್ ಸಂಬಳ ಜಾಸ್ತಿ ಆದ್ರೆ ಸಾಕು. ಇಷ್ಟು ಕಮ್ಮಿ ಸಂಬಳದಲ್ಲಿ ನಾವ್ ಹೇಗ್ ಉಳ್ಸೋದಕ್ ಸಾಧ್ಯ ಆಗತ್ತೆ? ಭಗವಂತನ ಇಚ್ಛೆ ಹಾಗೆ ನಡೀತಿದೆ. ಈಗ ನಮ್ಮ ಹತ್ರ ಏನಿದ್ಯೋ ಅಷ್ಟೇ ಸಾಕು. ನನ್ಗೆ ಸಂತೋಷ ಇದೆ, ನಮ್ಗೆ ಊಟನಾದ್ರೂ ಇದೆಯಲ್ಲ ಅಂತ. ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಮತ್ತೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ. ಭಗವಂತನ್ಗೆ ಕೋಟಿ ಕೋಟಿ ನಮಸ್ಕಾರ. ಹಾ, ಖಂಡಿತ. ಆ ದೇವ್ರ ಕರುಣೆ ನಮ್ಮೇಲ್ ಖಂಡಿತ ಇದೆ. ಅಶೋಕ್ ಮತ್ತೆ ಅನುರಾಧ ಬಡವರೇ ಆಗಿದ್ರು ಸಹ ಅವ್ರ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಜಿಗುಪ್ಸೆ ಇರ್ಲಿಲ್ಲ. ಅವರು ಖುಷಿಯಾಗಿದ್ರು ಮತ್ತೆ ಸಂತುಷ್ಟರಾಗಿದ್ರು. ಅನುರಾಧ ಯಾವಾಗ್ಲೂ ಬಡವರಿಗೆ ಸಹಾಯ ಮಾಡ್ತಾ ಇದ್ಲು. ಒಂದಿನ ಏನಾಯ್ತಂದ್ರೆ, ಅನುರಾಧ ಮಾರ್ಕೆಟ್ ಅಲ್ಲಿ ತರಕಾರಿ ಕೊಂಡ್ಕೋತಾ ಇದ್ಲು. ಆಗ ಅಲ್ಲಿ ಅವಳು ನೋಡ್ತಾಳೆ, ಒಂದು ವಯಸ್ಸಾದ ಹೆಂಗ್ಸು ಭಿಕ್ಷೆ ಬೇಡ್ತಾ ಇದ್ಲು. ತುಂಬಾ ಹಸ್ವಾಗ್ತಿದ್ಯಪ್ಪ, ಊಟ ಮಾಡಿ ಎಷ್ಟೊಂದ್ ದಿನ ಆಗೋಯ್ತು. ಅಕ್ಕಪಕ್ಕ ಜನಗಳು ಆ ಹೆಂಗ್ಸನ್ನ ನೋಡ್ತಾ ಇದ್ರು, ಆದ್ರೆ ಯಾರು ಕೂಡ ಆ ಹೆಂಗ್ಸಿಗೆ ದುಡ್ಡು ಕೊಡ್ತಾ ಇರ್ಲಿಲ್ಲ. ಅಮ್ಮ, ನಿಮಗ್ ತುಂಬಾ ಹಸ್ವಾಗಿರ್ಬೇಕಲ್ವಾ, ಬನ್ನಿ ನನ್ ಜೊತೆ. ಅನುರಾಧ ಆ ಹೆಂಗ್ಸನ್ನ ಪಕ್ಕದಲ್ಲಿದ್ದಂತ ಒಂದು ಸಣ್ಣ ಡಾಬಾ ಕರ್ಕೊಂಡ್ ಹೋಗ್ತಾಳೆ. ಅಣ್ಣ, ಅಮ್ಮನ್ಗೆ ಹೊಟ್ಟೆ ತುಂಬಾ ಊಟ ಹಾಕು, ತಗೋ ದುಡ್ಡನ್ನ. ಅನುರಾಧ ಆ ಡಾಬಾದವನ್ಗೆ ದುಡ್ಡು ಕೊಡ್ತಾಳೆ. ಆ ಡಾಬಾದವನು ಅಜ್ಜಿಗೆ ಊಟ ಕೊಡ್ತಾನೆ. ತುಂಬಾ ದಿನದಿಂದ ಹಸ್ವಲಿದ್ದ ಆ ಅಜ್ಜಿ ಗಬಗಬ ಅಂತ ತಿನ್ನಕ್ ಶುರು ಮಾಡತ್ತೆ. ಅನುರಾಧ ಅಲ್ಲೇ ಪಕ್ಕದಲ್ಲಿ ಕೂತಿದ್ಲು. ಆ ಅಜ್ಜಿ ಪೂರ್ತಿ ಊಟ ಮುಗ್ಸದ್ಮೇಲೆ, ಬೇರೇನಾದ್ರೂ ಬೇಕಾ ಅಮ್ಮ? ಬೇಡಮ್ಮ, ಹೊಟ್ಟೆ ತುಂಬಾ ಹೋಯ್ತು. ಆ ದೇವ್ರು ನಿನಗ್ ಒಳ್ಳೇದ್ ಮಾಡ್ಲಮ್ಮ. ನಿಮ್ಮಂತವ್ರು ಚೆನ್ನಾಗಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರು. ಅನುರಾಧ ಆ ಅಜ್ಜಿ ಕೈಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾಳೆ. ಇದನ್ನ ಇಟ್ಕೊಳ್ಳಿ, ನಿಮ್ಗೆ ಮತ್ತೆ ಯಾವಾಗಾದ್ರೂ ಹಸ್ವಾದ್ರೆ ನೀವ್ ಊಟ ಮಾಡಿ. ಧನ್ಯವಾದ ನಮ್ಮ, ನೀನ್ ತುಂಬಾ ಒಳ್ಳೆಯವಳು. ನಿನ್ ಜೀವನದಲ್ಲಿ ಯಾವತ್ತೂ ಕೆಟ್ಟದು ಅಂತ ಆಗಲ್ಲ. ಯಾವಾಗಾದ್ರೂ ನಿನಗ್ ಸಹಾಯ ಬೇಕು ಅಂದ್ರೆ ಖಂಡಿತ ಸಹಾಯ ಸಿಕ್ಕೇ ಸಿಗತ್ತೆ. ಅನುರಾಧ ನಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅನುರಾಧ ತರನೇ ಅಶೋಕ್ ಕೂಡ ತುಂಬಾ ಒಳ್ಳೆ ಮನುಷ್ಯ ಆಗಿದ್ದ. ಅವನು ಕೂಡ ಜನಗಳಿಗೆ ಸಹಾಯ ಮಾಡ್ತಿದ್ದ. ತಾತ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಆದ್ರೆ ಮಗು, ಇದು ತುಂಬಾ ತೂಕ ಇದೆ. ನನ್ನಂತ ಯುವಕನ್ಗೆ ಇದೆಲ್ಲ ಏನ್ ಭಾರ ಆಗುತ್ತೆ, ಬನ್ನಿ. ಅಶೋಕ ಆ ವಯಸ್ಸಾದ ಮುದುಕನ ವಸ್ತುಗಳನ್ನ ಅವ್ರ ಮನೆ ತನಕ ಕೊಟ್ಟು ಬರ್ತಾನೆ. ಧನ್ಯವಾದ ಮಗು, ನಿನ್ಗೆ ತುಂಬಾ ಒಳ್ಳೆ ಮನ್ಸಿದೆ. ಭಗವಂತ ನಿನ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ. ನಾನಿನ್ನ ಹೊರಡ್ತೀನಿ ತಾತ. ಅನುರಾಧ ಮತ್ತೆ ಅಶೋಕ್ ಬಡವರಾಗಿದ್ರು ಸಹ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಅವ್ರು ಯಾವಾಗ್ಲೂ ತಯಾರಾಗಿರ್ತಾ ಇದ್ರು. ಅನುರಾಧ ಮತ್ತೆ ಅಶೋಕ್ ಮಾಡೋ ಒಳ್ಳೆ ಕೆಲ್ಸಕ್ಕೆ ಎಣಿಕೆನೇ ಇರ್ಲಿಲ್ಲ. ಅವ್ರಿಗೆ ಯಾವಾಗ್ಲೇ ಅವಕಾಶ ಸಿಕ್ಕಿದ್ರು ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ರು. ಸ್ವಲ್ಪ ದಿನ ಹೀಗೆ ಕಳಿಯತ್ತೆ. ಒಂದು ದಿನ ಅಶೋಕ್ ಬಿಲ್ಡಿಂಗ್ ನಲ್ಲಿ ಕೂಲಿ ಕೆಲ್ಸ ಮಾಡ್ತಾ ಇದ್ದ. ಅವನು ತುಂಬಾ ಮೇಲ್ ನಿಂತು ಕೆಲ್ಸ ಮಾಡ್ತಿದ್ದ. ದುರಾದೃಷ್ಟ ಅಂದ್ರೆ ಅವನ್ ಕಾಲ್ ಕೆಳಗಡೆ ಇದ್ದಂತ ಬಂಬು ಮುರ್ದ್ ಹೋಗಿತ್ತು. ಹಾಗಾಗಿ ಅವನು ತುಂಬಾ ಮೇಲಿಂದ ಕೆಳಗ್ ಬೀಳ್ತಾನೆ. ಬಿದ್ದಿದ್ರಿಂದ ಗಾಯ ಆಗತ್ತೆ. ಅವನನ್ನ ಹಾಸ್ಪಿಟಲ್ ಕರ್ಕೊಂಡ್ ಹೋದಾಗ ಡಾಕ್ಟರ್ ಅವನಿಗೆ ಮೆಡಿಸಿನ್ ಕೊಡ್ತಾರೆ. ಭಗವಂತನ ಆಶೀರ್ವಾದದಲ್ಲಿ ಯಾವುದೇ ಆಳವಾದ ಗಾಯ ಆಗಿಲ್ಲ. ಕೈಯಲ್ಲಿ ಒಂದು ಮೂಳೆ ಮುರಿದೋಗಿದೆ. ಅದು ಕೂಡೋದಕ್ಕೆ ಒಂದು 3-4 ತಿಂಗಳು ಆಗುತ್ತೆ. ಆದ್ರೆ ಅಲ್ಲಿವರೆಗೂ ನೀವು ಯಾವುದೇ ಕೆಲಸ ಮಾಡಬಾರ್ದು. 2-3 ತಿಂಗಳು ವಿಶ್ರಾಂತಿ ತಗೋಬೇಕು ಅನ್ನೋ ಸುದ್ದಿ ಕೇಳಿ ಇಬ್ರು ಕುಸ್ತ್ ಹೋಗ್ತಾರೆ. ಅಶೋಕ ದಿನದ ಕೂಲಿ ಕೆಲ್ಸ ಮಾಡ್ತಿದ್ದ. ಅವನ್ಗೆ ಪ್ರತಿದಿನ ಸಂಬಳ ಸಿಗ್ತಾ ಇತ್ತು. ಹಾಗಾಗಿ 2-3 ತಿಂಗಳು ಅವನು ಮನೆಯಲ್ಲೇ ಇದ್ರೆ ಮನೆ ನಡೆಯೋದಾದ್ರೂ ಹೇಗೆ? ಈಗ ನಾವು ಏನ್ ಮಾಡೋದು? ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಯಾವ್ದಾದ್ರೂ ಕೆಲ್ಸನ ಹುಡುಕ್ತೀನಿ. ಆದ್ರಿಂದ ನಮ್ ಜೀವನ ಹೇಗೋ ಕಳಿಯತ್ತೆ. ನಮಗ್ ಬೇರೆ ದಾರಿನೂ ಇಲ್ಲ. ನಾನ್ ಅನ್ಕೊಂಡಿರ್ಲಿಲ್ಲ ಭಗವಂತ ನಮ್ಗೆ ಈ ತರ ಮಾಡ್ತಾನೆ ಅಂತ. ಅಶೋಕ್ ಮತ್ತೆ ಅನುರಾಧ ಉಳ್ಸಿದಂತ ದುಡ್ಡು ಟ್ರೀಟ್ಮೆಂಟ್ಗೆ ಖರ್ಚಾಗೋಯ್ತು. ಈಗ ಅವ್ರ ಹತ್ರ ಸ್ವಲ್ಪನೇ ದುಡ್ಡಿದ್ದು. ಈಗ ನಮ್ ಹತ್ರ ಇರೋದು ಕೇವಲ 300 ರೂಪಾಯಿ ಅಷ್ಟೇ. ಇದ್ರಲ್ಲಿ 2-3 ದಿನ ರೇಷನ್ ಬರುತ್ತೆ. ಈಗ ಆದಷ್ಟು ಬೇಗ ಒಂದ್ ಕೆಲ್ಸ ಹುಡುಕ್ಬೇಕು. ನಾನು ಎಷ್ಟು ದಿನದಿಂದ ಕೆಲ್ಸ ಹುಡುಕ್ತಾ ಇದೀನಿ. ಆ ದೇವ್ರ ದಯೆಯಿಂದ ಒಂದು ಕೆಲ್ಸ ಸಿಕ್ಕಿದ್ರೆ ಸಾಕು, ಇಲ್ಲ ಅಂದ್ರೆ ನಾವು ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ನಾನು ಕೂಡ ಇದನ್ನೇ ಪ್ರಾರ್ಥಿಸ್ಕೊಂತಿದೀನಿ. ಇರ್ಲಿ ಬಿಡಿ, ಈ ದುಡ್ಡಲ್ಲಿ ಏನ್ ಸಿಗತ್ತೋ ಅದನ್ನ ತಗೊಂಡ್ ಬರ್ತೀನಿ. ಅಶೋಕ್ ಮತ್ತೆ ಅನುರಾಧ ತುಂಬಾ ತಲೆ ಕೆಡ್ಸ್ಕೊಂಡಿದ್ರು.
ಅವರ ಆರ್ಥಿಕ ಸ್ಥಿತಿ ತುಂಬಾ ಹಾಳಾಗಿತ್ತು. ಅವಳು 300 ರೂಪಾಯಿಯನ್ನ ತಗೊಂಡು ಮಾರ್ಕೆಟಿಗೆ ಹೋಗ್ತಾಳೆ. ಅವಳಲ್ಲಿ ಬೇಳೆ, ಅಕ್ಕಿ ಮತ್ತೆ ತರಕಾರಿನ ಕೊಂಡ್ಕೋತಾಳೆ. ಈಗ ಅನುರಾಧ ಹತ್ರ 10 ರೂಪಾಯಿ ಮಾತ್ರ ಉಳ್ದಿತ್ತು. ಅವಳು ವಾಪಸ್ ಮನೆಗ್ ಬರುವಾಗ ಅವಳ ಗಮನ ಅದೇ ವಯಸ್ಸಾದ ಮುದುಕಿ ಮೇಲ್ ಹೋಗತ್ತೆ. ತುಂಬಾ ಹಸುವಾಗ್ತಿದ್ಯಮ್ಮ, ಊಟ ಮಾಡಿ ಎಷ್ಟೋ ದಿನ ಆಯ್ತು, ತಿನ್ನಕ್ಕೇನಾದ್ರೂ ಇದ್ರೆ ಕೊಡಮ್ಮ. ಪಾಪ, ಆದ್ರೆ ಇವತ್ತು ಅವ್ರ ಹೊಟ್ಟೆ ತುಂಬಾ ಊಟ ಕೊಡೋದಿಕ್ಕೆ ನನ್ ಹತ್ರ ದುಡ್ಡು ಇಲ್ಲ. ನನ್ ಹತ್ರ 10 ರೂಪಾಯಿ ಮಾತ್ರ ಇದೆ. ಇದ್ರಲ್ಲಿ ಏನ್ ಬರುತ್ತೆ? ಅನುರಾಧ ಆ ಕಡೆ ಈ ಕಡೆ ನೋಡ್ತಾಳೆ. ಅಲ್ಲೊಂದು ಪಕೋಡ ಅಂಗಡಿ ಇರತ್ತೆ. ನನ್ಗೆ 10 ರೂಪಾಯಿಗೆ ಪಕೋಡ ಕೊಡಿ. ಅನುರಾಧ ಅಂಗಡಿಯವನ್ಗೆ 10 ರೂಪಾಯಿಯನ್ನ ಕೊಟ್ಟು ಪಕೋಡ ಇಸ್ಕೋತಾಳೆ. ಆ ಪಕೋಡನ ತಗೊಂಡು ಅನುರಾಧ ವಯಸ್ಸಾದ ಮುದ್ಕೆ ಹತ್ರ ಹೋಗ್ತಾಳೆ. ಅಮ್ಮ, ಇವತ್ ನಿಮ್ಗೆ ಹೊಟ್ಟೆ ತುಂಬಾ ಊಟ ಕೊಡಕ್ಕಾಗಲ್ಲ, ಆದ್ರೆ ಇದನ್ನ ತಿನ್ನಿ. ಆ ವಯಸ್ಸಾದ ಮುದುಕಿ ಆ ಪಕೋಡ ಪ್ಯಾಕೆಟ್ ಅನ್ನ ಮುಟ್ಟಿ ಹೇಳ್ತಾಳೆ, ಇವತ್ತು ಈ ಪಕೋಡನ ನೀನು ನಿನ್ ಮನೆಗ್ ತಗೊಂಡ್ ಹೋಗಮ್ಮ. ನಾನಿದನ್ನ ತಿಂದೆ ಅಂತ ಅನ್ಕೋ. ಇವತ್ತಿದ್ರ ಮೇಲೆ ನಿನ್ ಹಕ್ಕಿದೆ. ಅಮ್ಮ, ಆದ್ರೆ ನಿಮ್ಗೆ ಹಸ್ವಾಗಿತ್ತಲ್ವಾ? ಆ ವಯಸ್ಸಾದ ಹೆಂಗ್ಸು ನಗ್ತಾ ಇತ್ತು. ಮತ್ತೆ ನೋಡ್ತಾ ನೋಡ್ತಾ ಇದ್ದಕ್ಕಿದ್ದ ಹಾಗೆ ಅವಳೆದುರುಗಡೆಯಿಂದ ಮಾಯ ಆಗೋಯ್ದ್ರು. ಅನುರಾಧಗೆ ಆಶ್ಚರ್ಯ ಆಯ್ತು. ಆ ಹೆಂಗ್ಸನ್ನ ಆ ಕಡೆ ಈ ಕಡೆ ಹುಡುಕ್ತಾ ಇದ್ಲು. ಆದ್ರೆ ಅವಳಿಗೆ ಅವರೆಲ್ಲೂ ಸಿಗ್ಲಿಲ್ಲ. ಅಲ್ಲಿಂದ ವಾಪಸ್ ಮನೆಗ್ ಬರ್ತಾಳೆ. ತನ್ನ ಗಂಡನ್ಗೆ ಎಲ್ಲಾ ವಿಷಯನೂ ತಿಳಿಸ್ತಾಳೆ. ಆದ್ರೆ ಹೇಗ್ ಮಾಯ ಆಗೋದಕ್ ಸಾಧ್ಯ? ಗೊತ್ತಿಲ್ಲ ರೀ, ನನ್ಗೂ ಆಶ್ಚರ್ಯ ಆಯ್ತು. ಸರಿ, ಆ ಪಕೋಡ ಕೊಡು. ಅಶೋಕ ಆ ಪಕೋಡನ ಓಪನ್ ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಆಗತ್ತೆ. ಆ ಪೇಪರ್ ಒಳಗಡೆ ಚಿನ್ನದ ಪಕೋಡ ಇತ್ತು. ಚಿನ್ನ? ಅದು ಇಷ್ಟೊಂದ್ ಚಿನ್ನ? ಇದು ಸತ್ಯನಾ? ಹಾ, ಆದ್ರೆ ಹೇಗೆ? ಬಹುಶಃ ಆ ವಯಸ್ಸಾದ ಮುದುಕಿಯಿಂದ ಇರ್ಬೇಕು. ಅವ್ರು ನನ್ಗೆ ಆಶೀರ್ವಾದ ಮಾಡಿದ್ರು. ಧನ್ಯವಾದ, ನೀನ್ ತುಂಬಾ ಒಳ್ಳೆಯವಳಮ್ಮ. ನೀನು ನಿನಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಸಹಾಯದ ಅಗತ್ಯ ನಿನ್ಗೆ ಯಾವಾಗ ಬರುತ್ತೋ ಖಂಡಿತ ಆಗ ನಿನ್ಗೆ ಸಹಾಯ ಸಿಗುತ್ತೆ. ನಿನ್ನ ಒಳ್ಳೆತನದಿಂದ ನಮ್ಗೆ ಅವಶ್ಯಕತೆ ಇದ್ದಾಗ ನಮ್ಗೀ ಸಹಾಯ ಸಿಕ್ಕಿದೆ ಅನುರಾಧ. ಆ ದೇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಆವತ್ತಿಂದ ಅನುರಾಧ ಮತ್ತೆ ಅಶೋಕ್ ಜೀವನನೇ ಬದಲಾಗೋಯ್ತು. ಅಶೋಕ್ ಪೂರ್ತಿಯಾಗಿ ಸರಿ ಹೋದ. ಈಗ ಅವನು ಕೂಲಿ ಕೆಲ್ಸ ಮಾಡ್ತಾ ಇರ್ಲಿಲ್ಲ. ಅನುರಾಧ ಮತ್ತೆ ಅಶೋಕ್ ತಮ್ಮ ಸ್ವಂತ ಮನೆನ ಕೊಂಡ್ಕೊಂಡಿದ್ರು. ಮತ್ತೆ ಒಂದ್ ಅಂಗಡಿ ಕೂಡ. ಈಗ ಅವರಿಬ್ರು ಜೊತೆಲ್ ಕೆಲ್ಸ ಮಾಡ್ತಾ ಇದ್ರು. ಚಿನ್ನದ ಪಕೋಡ ಅಶೋಕ್ ಮತ್ತೆ ಅನುರಾಧ ಜೀವನನೇ ಬದಲಾಯಿಸ್ಬಿಡ್ತು. ಅಶೋಕ ಒಬ್ಬ ಕಬ್ಬಣದ ಕೆಲಸಗಾರ ಆಗಿದ್ದ. ಅವನು ಕೂಲಿ ಕೆಲಸ ಮಾಡ್ಕೊಂಡು ತನ್ನ ಕುಟುಂಬನ ಸಾಕ್ತಾ ಇದ್ದ. ಅವನಿಗೆ ಪ್ರತಿದಿನ ಕೂಲಿ 300 ರೂಪಾಯಿ ಸಿಗ್ತಾ ಇತ್ತು. ಅಶೋಕ ಒಂದು ಬಾಡಿಗೆ ಮನೇಲಿ ವಾಸ ಮಾಡ್ತಿದ್ದ ತನ್ನ ಕುಟುಂಬದ ಜೊತೆ. ಅವನ ಕುಟುಂಬದಲ್ಲಿ ಅವನ ಹೆಂಡತಿ ಅನುರಾಧ ಮತ್ತೆ 3 ಜನ ಮಕ್ಕಳು, ಭುವನ್, ಜೀವನ್ ಮತ್ತೆ ನಂದಿನಿ. ತಗೋ ಅನುರಾಧ, ಇವತ್ತಿನ ಸಂಬಳ. ಹಾ, ನಿನ್ನೆ ನಾನು ಬಾಡಿಗೆಯವ್ರಿಗೆ 3000 ರೂಪಾಯಿ ಕೊಟ್ಟೆ. ಒಳ್ಳೇದ್ ಮಾಡ್ದೆ. ಹಾ, ನಿಮ್ ಸಂಬಳ ಜಾಸ್ತಿ ಆದ್ರೆ ಸಾಕು. ಇಷ್ಟು ಕಮ್ಮಿ ಸಂಬಳದಲ್ಲಿ ನಾವ್ ಹೇಗ್ ಉಳ್ಸೋದಕ್ ಸಾಧ್ಯ ಆಗತ್ತೆ? ಭಗವಂತನ ಇಚ್ಛೆ ಹಾಗೆ ನಡೀತಿದೆ. ಈಗ ನಮ್ಮ ಹತ್ರ ಏನಿದ್ಯೋ ಅಷ್ಟೇ ಸಾಕು. ನನ್ಗೆ ಸಂತೋಷ ಇದೆ, ನಮ್ಗೆ ಊಟನಾದ್ರೂ ಇದೆಯಲ್ಲ ಅಂತ. ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಮತ್ತೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ. ಭಗವಂತನ್ಗೆ ಕೋಟಿ ಕೋಟಿ ನಮಸ್ಕಾರ. ಹಾ, ಖಂಡಿತ. ಆ ದೇವ್ರ ಕರುಣೆ ನಮ್ಮೇಲ್ ಖಂಡಿತ ಇದೆ. ಅಶೋಕ್ ಮತ್ತೆ ಅನುರಾಧ ಬಡವರೇ ಆಗಿದ್ರು ಸಹ ಅವ್ರ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಜಿಗುಪ್ಸೆ ಇರ್ಲಿಲ್ಲ. ಅವರು ಖುಷಿಯಾಗಿದ್ರು ಮತ್ತೆ ಸಂತುಷ್ಟರಾಗಿದ್ರು. ಅನುರಾಧ ಯಾವಾಗ್ಲೂ ಬಡವ್ರಿಗೆ ಸಹಾಯ ಮಾಡ್ತಾ ಇದ್ಲು. ಒಂದಿನ ಏನಾಯ್ತಂದ್ರೆ, ಅನುರಾಧ ಮಾರ್ಕೆಟ್ ಅಲ್ಲಿ ತರಕಾರಿ ಕೊಂಡ್ಕೋತಾ ಇದ್ಲು. ಆಗ ಅಲ್ಲಿ ಅವಳು ನೋಡ್ತಾಳೆ, ಒಂದು ವಯಸ್ಸಾದ ಹೆಂಗ್ಸು ಭಿಕ್ಷೆ ಬೇಡ್ತಾ ಇದ್ಲು. ತುಂಬಾ ಹಸುವಾಗ್ತಿದ್ಯಪ್ಪ, ಊಟ ಮಾಡಿ ಎಷ್ಟೊಂದ್ ದಿನ ಆಗೋಯ್ತು. ಅಕ್ಕಪಕ್ಕ ಜನಗಳು ಆ ಹೆಂಗ್ಸನ್ನ ನೋಡ್ತಾ ಇದ್ರು, ಆದ್ರೆ ಯಾರು ಕೂಡ ಆ ಹೆಂಗ್ಸಿಗೆ ದುಡ್ಡು ಕೊಡ್ತಾ ಇರ್ಲಿಲ್ಲ. ಅಮ್ಮ, ನಿಮಗ್ ತುಂಬಾ ಹಸುವಾಗಿರ್ಬೇಕಲ್ವಾ, ಬನ್ನಿ ನನ್ ಜೊತೆ. ಅನುರಾಧ ಆ ಹೆಂಗ್ಸನ್ನ ಪಕ್ಕದಲ್ಲಿದ್ದಂತ ಒಂದು ಸಣ್ಣ ಡಾಬಾ ಕರ್ಕೊಂಡ್ ಹೋಗ್ತಾಳೆ. ಅಣ್ಣ, ಅಮ್ಮನ್ಗೆ ಹೊಟ್ಟೆ ತುಂಬಾ ಊಟ ಹಾಕು, ತಗೋ ದುಡ್ಡನ್ನ. ಅನುರಾಧ ಆ ಡಾಬಾದವನ್ಗೆ ದುಡ್ಡು ಕೊಡ್ತಾಳೆ. ಆ ಡಾಬಾದವನು ಅಜ್ಜಿಗೆ ಊಟ ಕೊಡ್ತಾನೆ. ತುಂಬಾ ದಿನದಿಂದ ಹಸ್ವಲಿದ್ದ ಆ ಅಜ್ಜಿ ಗಬಗಬ ಅಂತ ತಿನ್ನಕ್ ಶುರು ಮಾಡತ್ತೆ. ಅನುರಾಧ ಅಲ್ಲೇ ಪಕ್ಕದಲ್ಲಿ ಕೂತಿದ್ಲು. ಆ ಅಜ್ಜಿ ಪೂರ್ತಿ ಊಟ ಮುಗ್ಸಿದ್ಮೇಲೆ, ಬೇರೇನಾದ್ರೂ ಬೇಕಾ ಅಮ್ಮ? ಬೇಡಮ್ಮ, ಹೊಟ್ಟೆ ತುಂಬಾ ಹೋಯ್ತು. ಆ ದೇವ್ರು ನಿನಗ್ ಒಳ್ಳೇದ್ ಮಾಡ್ಲಮ್ಮ. ನಿಮ್ಮಂತವ್ರು ಚೆನ್ನಾಗಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರು. ಅನುರಾಧ ಆ ಅಜ್ಜಿ ಕೈಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾಳೆ. ಇದನ್ನ ಇಟ್ಕೊಳ್ಳಿ, ನಿಮ್ಗೆ ಮತ್ತೆ ಯಾವಾಗಾದ್ರೂ ಹಸ್ವಾದ್ರೆ ನೀವ್ ಊಟ ಮಾಡಿ.
ಧನ್ಯವಾದ ನಮ್ಮ. ನೀನ್ ತುಂಬಾ ಒಳ್ಳೆಯವಳು. ನಿನ್ ಜೀವನದಲ್ಲಿ ಯಾವತ್ತೂ ಕೆಟ್ಟದು ಅಂತ ಆಗಲ್ಲ. ಯಾವಾಗಾದ್ರೂ ನಿನಗ್ ಸಹಾಯ ಬೇಕು ಅಂದ್ರೆ ಖಂಡಿತ ಸಹಾಯ ಸಿಕ್ಕೇ ಸಿಗುತ್ತೆ. ಅನುರಾಧ ನಕ್ಪುಟು ಅಲ್ಲಿಂದ ಹೊರಟೋಗ್ತಾಳೆ. ಅನುರಾಧ ತರನೇ ಅಶೋಕ್ ಕೂಡ ತುಂಬಾ ಒಳ್ಳೆ ಮನುಷ್ಯ ಆಗಿದ್ದ. ಅವನು ಕೂಡ ಜನಗಳಿಗೆ ಸಹಾಯ ಮಾಡ್ತಿದ್ದ. ತಾತ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಆದ್ರೆ ಮಗು, ಇದು ತುಂಬಾ ತೂಕ ಇದೆ. ನನ್ನಂತ ಯುವಕನ್ಗೆ ಇದೆಲ್ಲ ಏನ್ ಭಾರ ಆಗುತ್ತೆ? ಬನ್ನಿ. ಅಶೋಕ ಆ ವಯಸ್ಸಾದ ಮುದುಕನ ವಸ್ತುಗಳನ್ನ ಅವ್ರ ಮನೆ ತನಕ ಕೊಟ್ಟು ಬರ್ತಾನೆ. ಧನ್ಯವಾದ ಮಗು, ನಿನ್ಗೆ ತುಂಬಾ ಒಳ್ಳೆ ಮನ್ಸಿದೆ. ಭಗವಂತ ನಿನ್ಗೆ ಯಾವಾಗ್ಲೂ ಒಳ್ಳೇದ್ ಮಾಡ್ಲಿ. ನಾನಿನ್ನ ಹೊರಡ್ತೀನಿ ತಾತ. ಅನುರಾಧ ಮತ್ತೆ ಅಶೋಕ್ ಬಡವರಾಗಿದ್ರು ಸಹ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಅವ್ರು ಯಾವಾಗ್ಲೂ ತಯಾರಾಗಿರ್ತಾ ಇದ್ರು. ಅನುರಾಧ ಮತ್ತೆ ಅಶೋಕ್ ಮಾಡೋ ಒಳ್ಳೆ ಕೆಲ್ಸಕ್ಕೆ ಎಣಿಕೆನೇ ಇರ್ಲಿಲ್ಲ. ಅವ್ರಿಗೆ ಯಾವಾಗ್ಲೇ ಅವಕಾಶ ಸಿಕ್ಕಿದ್ರು ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ರು. ಸ್ವಲ್ಪ ದಿನ ಹೀಗೆ ಕಳಿಯತ್ತೆ. ಒಂದು ದಿನ ಅಶೋಕ್ ಬಿಲ್ಡಿಂಗ್ ನಲ್ಲಿ ಕೂಲಿ ಕೆಲ್ಸ ಮಾಡ್ತಾ ಇದ್ದ. ಅವನು ತುಂಬಾ ಮೇಲ್ ನಿಂತು ಕೆಲ್ಸ ಮಾಡ್ತಿದ್ದ. ದುರಾದೃಷ್ಟ ಅಂದ್ರೆ ಅವನ್ ಕಾಲ್ ಕೆಳಗಡೆ ಇದ್ದಂತ ಬಂಬು ಮುರ್ದ್ ಹೋಗಿತ್ತು. ಹಾಗಾಗಿ ಅವನು ತುಂಬಾ ಮೇಲಿಂದ ಕೆಳಗ್ ಬೀಳ್ತಾನೆ. ಬಿದ್ದಿದ್ರಿಂದ ಗಾಯ ಆಗತ್ತೆ. ಅವನನ್ನ ಹಾಸ್ಪಿಟಲ್ ಕರ್ಕೊಂಡ್ ಹೋದಾಗ ಡಾಕ್ಟರ್ ಅವನಿಗೆ ಮೆಡಿಸಿನ್ ಕೊಡ್ತಾರೆ. ಭಗವಂತನ ಆಶೀರ್ವಾದದಲ್ಲಿ ಯಾವುದೇ ಆಳವಾದ ಗಾಯ ಆಗಿಲ್ಲ. ಕೈಯಲ್ಲಿ ಒಂದು ಮೂಳೆ ಮುರಿದೋಗಿದೆ. ಅದು ಕೂಡೋದಕ್ಕೆ ಒಂದು 3-4 ತಿಂಗಳು ಆಗುತ್ತೆ. ಆದ್ರೆ ಅಲ್ಲಿವರೆಗೂ ನೀವು ಯಾವುದೇ ಕೆಲಸ ಮಾಡಬಾರ್ದು. 2-3 ತಿಂಗಳು ವಿಶ್ರಾಂತಿ ತಗೋಬೇಕು ಅನ್ನೋ ಸುದ್ದಿ ಕೇಳಿ ಇಬ್ರು ಕುಸ್ತ್ ಹೋಗ್ತಾರೆ. ಅಶೋಕ ದಿನದ ಕೂಲಿ ಕೆಲ್ಸ ಮಾಡ್ತಿದ್ದ. ಅವನ್ಗೆ ಪ್ರತಿದಿನ ಸಂಬಳ ಸಿಗ್ತಾ ಇತ್ತು. ಹಾಗಾಗಿ 2-3 ತಿಂಗಳು ಅವನು ಮನೆಯಲ್ಲೇ ಇದ್ರೆ ಮನೆ ನಡೆಯೋದಾದ್ರೂ ಹೇಗೆ? ಈಗ ನಾವು ಏನ್ ಮಾಡೋದು? ನೀವೇನು ಯೋಚನೆ ಮಾಡ್ಬೇಡಿ. ನಾನ್ ಯಾವ್ದಾದ್ರೂ ಕೆಲ್ಸನ ಹುಡುಕ್ತೀನಿ. ಆದ್ರಿಂದ ನಮ್ ಜೀವನ ಹೇಗೋ ಕಳಿಯತ್ತೆ. ನಮಗ್ ಬೇರೆ ದಾರಿನೂ ಇಲ್ಲ. ನಾನ್ ಅನ್ಕೊಂಡಿರ್ಲಿಲ್ಲ ಭಗವಂತ ನಮ್ಗೆ ಈ ತರ ಮಾಡ್ತಾನೆ ಅಂತ. ಅಶೋಕ್ ಮತ್ತೆ ಅನುರಾಧ ಉಳಿಸಿದಂತ ದುಡ್ಡು ಟ್ರೀಟ್ಮೆಂಟ್ಗೆ ಖರ್ಚಾಗೋಯ್ತು. ಈಗ ಅವ್ರ ಹತ್ರ ಸ್ವಲ್ಪನೇ ದುಡ್ಡಿದ್ದಿದ್ದು. ಈಗ ನಮ್ ಹತ್ರ ಇರೋದು ಕೇವಲ 300 ರೂಪಾಯಿ ಅಷ್ಟೇ. ಇದ್ರಲ್ಲಿ 2-3 ದಿನ ರೇಷನ್ ಬರುತ್ತೆ. ಈಗ ಆದಷ್ಟು ಬೇಗ ಒಂದ್ ಕೆಲ್ಸ ಹುಡುಕ್ಬೇಕು. ನಾನು ಎಷ್ಟು ದಿನದಿಂದ ಕೆಲ್ಸ ಹುಡುಕ್ತಾ ಇದೀನಿ. ಆ ದೇವ್ರ ದಯೆಯಿಂದ ಒಂದು ಕೆಲ್ಸ ಸಿಕ್ಕಿದ್ರೆ ಸಾಕು. ಇಲ್ಲ ಅಂದ್ರೆ ನಾವು ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ನಾನು ಕೂಡ ಇದನ್ನೇ ಪ್ರಾರ್ಥಿಸ್ಕೊಂತಿದ್ದೀನಿ. ಇರ್ಲಿ ಬಿಡಿ, ಈ ದುಡ್ಡಲ್ಲಿ ಏನ್ ಸಿಗತ್ತೋ ಅದನ್ನ ತಗೊಂಡ್ ಬರ್ತೀನಿ. ಅಶೋಕ್ ಮತ್ತೆ ಅನುರಾಧ ತುಂಬಾ ತಲೆ ಕೆಡ್ಸ್ಕೊಂಡಿದ್ರು. ಅವರ ಆರ್ಥಿಕ ಸ್ಥಿತಿ ತುಂಬಾ ಹಾಳಾಗಿತ್ತು. ಅವಳು 300 ರೂಪಾಯಿಯನ್ನ ತಗೊಂಡು ಮಾರ್ಕೆಟಿಗೆ ಹೋಗ್ತಾಳೆ. ಅವಳಲ್ಲಿ ಬೇಳೆ, ಅಕ್ಕಿ ಮತ್ತೆ ತರಕಾರಿನ ಕೊಂಡ್ಕೋತಾಳೆ. ಈಗ ಅನುರಾಧ ಹತ್ರ 10 ರೂಪಾಯಿ ಮಾತ್ರ ಉಳ್ದಿತ್ತು. ಅವಳು ವಾಪಸ್ ಮನೆಗ್ ಬರುವಾಗ ಅವಳ ಗಮನ ಅದೇ ವಯಸ್ಸಾದ ಮುದುಕಿ ಮೇಲ್ ಹೋಗತ್ತೆ. ತುಂಬಾ ಹಸುವಾಗ್ತಿದ್ಯಮ್ಮ, ಊಟ ಮಾಡಿ ಎಷ್ಟೋ ದಿನ ಆಯ್ತು. ತಿನ್ನಕ್ಕೇನಾದ್ರೂ ಇದ್ರೆ ಕೊಡಮ್ಮ. ಪಾಪ, ಆದ್ರೆ ಇವತ್ತು ಅವ್ರ ಹೊಟ್ಟೆ ತುಂಬಾ ಊಟ ಕೊಡೋದಿಕ್ಕೆ ನನ್ ಹತ್ರ ದುಡ್ಡು ಇಲ್ಲ. ನನ್ ಹತ್ರ 10 ರೂಪಾಯಿ ಮಾತ್ರ ಇದೆ. ಇದ್ರಲ್ಲಿ ಏನ್ ಬರುತ್ತೆ? ಅನುರಾಧ ಆ ಕಡೆ ಈ ಕಡೆ ನೋಡ್ತಾಳೆ. ಅಲ್ಲೊಂದು ಪಕೋಡ ಅಂಗಡಿ ಇರತ್ತೆ. ನನ್ಗೆ 10 ರೂಪಾಯಿಗೆ ಪಕೋಡ ಕೊಡಿ. ಅನುರಾಧ ಅಂಗಡಿಯವನ್ಗೆ 10 ರೂಪಾಯಿಯನ್ನ ಕೊಟ್ಟು ಪಕೋಡ ಇಸ್ಕೋತಾಳೆ. ಆ ಪಕೋಡನ ತಗೊಂಡು ಅನುರಾಧ ವಯಸ್ಸಾದ ಮುದ್ಕೆ ಹತ್ರ ಹೋಗ್ತಾಳೆ. ಅಮ್ಮ, ಇವತ್ ನಿಮ್ಗೆ ಹೊಟ್ಟೆ ತುಂಬಾ ಊಟ ಕೊಡಕ್ಕಾಗಲ್ಲ, ಆದ್ರೆ ಇದನ್ನ ತಿನ್ನಿ. ಆ ವಯಸ್ಸಾದ ಮುದುಕಿ ಆ ಪಕೋಡ ಪ್ಯಾಕೆಟ್ ಅನ್ನ ಮುಟ್ಟಿ ಹೇಳ್ತಾಳೆ, ಇವತ್ತು ಈ ಪಕೋಡನ ನೀನು ನಿನ್ ಮನೆಗ್ ತಗೊಂಡ್ ಹೋಗಮ್ಮ. ನಾನ್ ಇದನ್ನ ತಿಂದೆ ಅಂತ ಅನ್ಕೋ. ಇವತ್ತಿದ್ರ ಮೇಲೆ ನಿನ್ ಹಕ್ಕಿದೆ. ಅಮ್ಮ, ಆದ್ರೆ ನಿಮ್ಗೆ ಹಸ್ವಾಗಿತ್ತಲ್ವಾ? ಆ ವಯಸ್ಸಾದ ಹೆಂಗ್ಸು ನಗ್ತಾ ಇತ್ತು. ಮತ್ತೆ ನೋಡ್ತಾ ನೋಡ್ತಾ ಇದ್ದಕ್ಕಿದ್ದ ಹಾಗೆ ಅವಳ ಎದುರುಗಡೆಯಿಂದ ಮಾಯ ಆಗೋಯ್ತು. ಅನುರಾಧಗೆ ಆಶ್ಚರ್ಯ ಆಯ್ತು. ಆ ಹೆಂಗ್ಸನ್ನ ಆ ಕಡೆ ಈ ಕಡೆ ಹುಡುಕ್ತಾ ಇದ್ಲು. ಆದ್ರೆ ಅವಳಿಗೆ ಅವರೆಲ್ಲೂ ಸಿಗ್ಲಿಲ್ಲ. ಅಲ್ಲಿಂದ ವಾಪಸ್ ಮನೆಗ್ ಬರ್ತಾಳೆ. ತನ್ನ ಗಂಡನ್ಗೆ ಎಲ್ಲಾ ವಿಷಯನೂ ತಿಳಿಸ್ತಾಳೆ. ಆದ್ರೆ ಹೇಗ್ ಮಾಯ ಆಗೋದಕ್ ಸಾಧ್ಯ? ಗೊತ್ತಿಲ್ಲ ರೀ, ನನ್ಗೂ ಆಶ್ಚರ್ಯ ಆಯ್ತು. ಸರಿ, ಆ ಪಕೋಡ ಕೊಡು. ಅಶೋಕ ಆ ಪಕೋಡನ ಓಪನ್ ಮಾಡ್ತಾನೆ. ಅವನ್ಗೆ ಆಶ್ಚರ್ಯ ಆಗತ್ತೆ. ಆ ಪೇಪರ್ ಒಳಗಡೆ ಚಿನ್ನದ ಪಕೋಡ ಇತ್ತು. ಚಿನ್ನ? ಅದು ಇಷ್ಟೊಂದ್ ಚಿನ್ನ? ಇದು ಸತ್ಯನಾ? ಹಾ, ಆದ್ರೆ ಹೇಗೆ? ಬಹುಶಃ ಆ ವಯಸ್ಸಾದ ಮುದುಕಿಯಿಂದ ಇರ್ಬೇಕು. ಅವ್ರು ನನ್ಗೆ ಆಶೀರ್ವಾದ ಮಾಡಿದ್ರು. ಧನ್ಯವಾದ, ನೀನ್ ತುಂಬಾ ಒಳ್ಳೆಯವಳಮ್ಮ. ನೀನು ನಿನಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ಸಹಾಯದ ಅಗತ್ಯ ನಿನ್ಗೆ ಯಾವಾಗ ಬರುತ್ತೋ ಖಂಡಿತ ಆಗ ನಿನ್ಗೆ ಸಹಾಯ ಸಿಗುತ್ತೆ. ನಿನ್ನ ಒಳ್ಳೆತನದಿಂದ ನಮ್ಗೆ ಅವಶ್ಯಕತೆ ಇದ್ದಾಗ ನಮ್ಗೆ ಸಹಾಯ ಸಿಕ್ಕಿದೆ ಅನುರಾಧ. ಆ ದೇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಆವತ್ತಿಂದ ಅನುರಾಧ ಮತ್ತೆ ಅಶೋಕ್ ಜೀವನನೇ ಬದಲಾಗೋಯ್ತು. ಅಶೋಕ್ ಪೂರ್ತಿಯಾಗಿ ಸರಿ ಹೋದ.
ಈಗ ಅವನು ಕೂಲಿ ಕೆಲ್ಸ ಮಾಡ್ತಾ ಇರ್ಲಿಲ್ಲ. ಅನುರಾಧ ಮತ್ತೆ ಅಶೋಕ್ ತಮ್ಮ ಸ್ವಂತ ಮನೆನ ಕೊಂಡ್ಕೊಂಡಿದ್ರು ಮತ್ತೆ ಒಂದ್ ಅಂಗಡಿ ಕೂಡ. ಈಗ ಅವರಿಬ್ರು ಜೊತೆಲ್ ಕೆಲ್ಸ ಮಾಡ್ತಾ ಇದ್ರು. ಚಿನ್ನದ ಪಕೋಡ ಅಶೋಕ್ ಮತ್ತೆ ಅನುರಾಧ ಜೀವನನೇ ಬದಲಾಯಿಸ್ಬಿಡ್ತು. ಮೀರ್ಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಜಗ್ಗು ಅನ್ನೋ ಒಬ್ಬ ಭಿಕ್ಷುಕ ಇದ್ದ. ಜಗ್ಗುಗೆ ಇಬ್ರು ಮಕ್ಕಳಿದ್ರು, ರಾಜು ಮತ್ತೆ ಮಿನಿ. ಅಪ್ಪ, ನಾವು ಯಾವಾಗ್ಲಿಂದನೂ ಬಡವರಾಗೇ ಇದೀವಾ? ಇಲ್ಲ ಮಗು, ನಾವು ಮುಂಚೆನೆ ಬಡವರಾಗಿರ್ಲಿಲ್ಲ. ನನ್ನ ತಂದೆ ಅಂದ್ರೆ ನಿನ್ನ ಅಜ್ಜ ಒಳ್ಳೆ ದುಡ್ಡಿನವರಾಗಿದ್ರು. ಅವರಿಗೆ ಒಂದ್ಸಲ ಕಾಡಲ್ಲಿ ಪನೀರಿನ ಮನೆ ಸಿಕ್ಕಿತ್ತು. ಆ ಮನೆಯಿಂದ ಎಷ್ಟು ಬೇಕಾದ್ರೂ ಪನೀರನ್ನ ತೆಗಿಬೋದಿತ್ತು. ಅಪ್ಪ ಅವರು ಜಾದುವಿನ ಮನೆಯ ಪನೀರನ್ನ ತೆಗೆದು ಹತ್ರದಲ್ಲಿರುವ ಎಲ್ಲಾ ಊರುಗಳಿಗೆ ಆ ಪನೀರನ್ನ ಮಾರಿ ಬರ್ತಿದ್ರು. ಪನೀರನ್ನ ಮಾರಿ ನನ್ನ ತಂದೆ ಬಹಳ ಶ್ರೀಮಂತರಾಗಿದ್ರು. ಆದ್ರೆ ಒಂದಿನ ಆ ಊರಿನ ಮುಖ್ಯಸ್ಥ ಕಬೀರ್ ಸಿಂಗನಿಗೆ ಜಾದುವಿನ ಪನೀರ್ ಮನೆಯ ಬಗ್ಗೆ ಗೊತ್ತಾಗ್ಬಿಡ್ತು. ಭೂಪೇನ್, ನಾನ್ ಕೇಳ್ಪಟ್ಟೆ ನಿನಗೆ ಕಾಡಲ್ಲಿ ಯಾವ್ದೋ ಜಾದುವಿನ ಪನೀರಿನ ಮನೆ ಸಿಕ್ಕಿದೆ. ಹಾ ಯಜಮಾನ್ರೆ, ಸಿಕ್ಕಿದೆ. ಹಾಗೂ ಅದ್ರಿಂದನೇ ನಾನು ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದು. ಈ ದುಡ್ಡಿನ ವಿಚಾರದಲ್ಲಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನ್ ನಿಮ್ಗಿಂತ ಮೇಲೆ ಬರ್ತೀನಿ. ಈ ಊರಲ್ಲಿ ಎಷ್ಟೆಲ್ಲ ಡೈರಿಗಳಿದಾವೋ ಅವರಿಗೆಲ್ಲ ಪನೀರಿನ ಸಪ್ಲೈ ನಾನೇ ಮಾಡ್ತಾ ಇರೋದು. ಈ ಊರಿನ ಎಲ್ಲ ವಸ್ತುಗಳ ಮೇಲೆ ಮೊದಲ ಅಧಿಕಾರ ನಂದೇ ಇರೋದು. ನೀನು ನನಗೆ ಹೇಳ್ದೇನೆ ಆ ಜಾದುವಿನ ಮನೆಯಿಂದ ಪನೀರನ್ನ ಸಂಪಾದಿಸಿದ್ಯಾ, ಇದಕ್ಕೆ ನಿನಗೆ ಇದರ ಶಿಕ್ಷೆ ಸಿಗುತ್ತೆ. ಆ ಮುಖ್ಯಸ್ಥರು ಅಪ್ಪನಿಂದ ಎಲ್ಲದನ್ನ ಕಿತ್ಕೊಂಡ್ಬಿಟ್ರು ಹಾಗೂ ಅವರನ್ನ ಊರಿಂದ ಹೊರಗಾಕ್ಬಿಟ್ರು. ಆದ್ರೂ ಅಪ್ಪಾಜಿ ಊರಿನ ಅಕ್ಕಪಕ್ಕದಲ್ಲೇ ತಿರ್ಗಾಡ್ತಿದ್ರು. ಯಾವಾಗ ಯಾರು ಅವರಿಗೆ ಕೆಲ್ಸ ಕೊಟ್ಟಿಲ್ವೋ ಆವಾಗ ಭಿಕ್ಷೆ ಬೇಡ್ಕೊಂಡು ತನ್ನ ಜೀವನ ನಡೆಸ್ತಿದ್ರು. ಮಗು, ಆವಾಗಿಂದ ನಾವು ಬಡವರಾಗಿದ್ದೀವಿ. ಅಪ್ಪ, ಆ ಪನೀರಿನ ಮನೆ ಆ ಕಾಡಲ್ಲೇ ಇದೆಯಾ? ಇಲ್ಲ, ಇವಾಗ ಆ ಪನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾವಾಗ ಊರಿನ ಮುಖ್ಯಸ್ಥರು ಆ ಮನೆಯಿಂದ ಪನೀರ್ ತೆಗಿಯಕ್ಕೆ ಹೋದ್ರೋ ಆವಾಗ ಮಾಯವಾಗೋಗಿತ್ತು. ಆವಾಗಿಂದ ಆ ಪನೀರ್ ಮನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೆಲವೊಂದ್ ದಿನ ಅಂತೂ ಜಗ್ಗು ಕುಟುಂಬದ ಪರಿಸ್ಥಿತಿ ತುಂಬಾ ಹಾಳಾಗಿರ್ತಾ ಇತ್ತು. ಅಪ್ಪಾಜಿ, ಇವತ್ತು ರಾಜುಗೆ ಆರೋಗ್ಯ ಸರಿ ಇಲ್ಲ. 2 ದಿನದಿಂದ ನಾವು ಏನು ತಿಂದೂ ಇಲ್ಲ. ತಿನ್ನೋದಕ್ಕೇನಾದ್ರೂ ತಗೊಂಡ್ ಬನ್ನಿ. ಹಾ ಮಗಳೇ, ನಾನು ಇವಾಗ್ಲೇ ಯಾರ್ದಾರ್ ಮನೆಯಿಂದ ಹೋಗಿ ಏನಾದ್ರೂ ತಗೊಂಡ್ಬರ್ತೀನಿ. ಆವತ್ತು ಜಗ್ಗು ಹಳ್ಳಿಯ ಪ್ರತಿಯೊಂದು ಮನೆನೂ ತಿರುಗ್ತಾನೆ, ಆದ್ರೆ ಅವನಿಗೆ ಯಾರು ಏನೂ ಕೊಡೋದಿಲ್ಲ. ಜಗ್ಗು ಯಾವಾಗ ಮುಖ್ಯಸ್ಥರ ಮನೆಗೆ ಹೋಗ್ತಾನೋ ಅವ್ರ ಮನೆ ಒಳಗಡೆಯಿಂದ ಬಿಸಿ ಬಿಸಿ ಪರಾಟ ಸುವಾಸನೆ ಬರ್ತಾ ಇರತ್ತೆ. ಮುಖ್ಯಸ್ಥರೇ, ಬಾಗ್ಲು ತೆಗಿರಿ, ನಾನು ಜಗ್ಗು. ನಮ್ ಮಕ್ಕಳಿಗೆ ಹುಷಾರಿಲ್ಲ ಹಾಗೂ ಅವರಿಗೆ ಹೊಟ್ಟೆ ಹಸುತ್ತಿದೆ. ಅವರಿಗೆ ಏನಾದ್ರೂ ತಿನ್ನಕ್ ಕೊಡಿ. ಜಗ್ಗು, ನೀನ್ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟೆ. ಹೊರಟೋಗು ಇಲ್ಲಿಂದ. ಇಲ್ಲ ಅಂದ್ರೆ ಈಗ್ಲೇ ನಾನು ನನ್ನ ಕೆಲ್ಸದವ್ರಿಗೆ ಹೇಳಿ ನಿನ್ನ ಊರಿಂದ ಹೊರಗೆ ಹಾಕ್ಬಿಡ್ತೀನಿ. ನಿನ್ನ ಇಲ್ಲಿ ಇರಕ್ ಬಿಡ್ತಾ ಇದ್ದೀನಿ. ಇದೇ ನಂದು ದೊಡ್ಡಸ್ತಿಗೆ ಅನ್ಕೋ. ಮುಖ್ಯ ತನ್ನ ಕೆಲಸಗಾರರನ್ನ ಕಳ್ಸೋದಕ್ಕೂ ಮುಂಚೆ ಜಗ್ಗು ಒಂದು ಮೂಲೆನಲ್ಲಿ ಬಚ್ಚಿಟ್ಕೊಂಡು ಕೂತ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಮುಖ್ಯಸ್ಥ ಮನೆಗೆ ಬೀಗ ಹಾಕೊಂಡು ತನ್ನ ಜನಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಜಗ್ಗು ಯೋಚನೆ ಮಾಡ್ತಾನೆ, ತನ್ನ ಮಕ್ಕಳಿಗೋಸ್ಕರ ಇವತ್ತು ಊಟನ ಕದಿಬೇಕು ಅಂತ. ಕಾಂಪೌಂಡ್ ಅನ್ನ ಹಾರ್ಕೊಂಡು ಜಗ್ಗು ಮುಖ್ಯಸ್ಥರ ಮನೆ ಒಳಗಡೆ ಹೋಗ್ತಾನೆ. ಅವನು 5-6 ಪರಾಟನ ಕದ್ದು ಅಲ್ಲಿಂದ ಓಡ್ ಹೋಗ್ತಾನೆ. ಆವತ್ತು ಜಗ್ಗು ಕುಟುಂಬ ಪರಾಟನ ತಿಂದು ಹೊಟ್ಟೆ ತುಂಬಿಸ್ಕೊಳತ್ತೆ. ಮಧ್ಯಾಹ್ನದ ಸಮಯದಲ್ಲಿ ಇಡೀ ಹಳ್ಳಿ ನಿಶಬ್ದವಾಗಿದ್ದಾಗ ಜಗ್ಗು ಕುಟುಂಬ ಮಾತ್ರ ನಿದ್ದೆ ಮಾಡ್ತಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಯಾರೋ ಜಗ್ಗು ಮನೆ ಬಾಗಿಲನ್ನ ಮುರಿದು ಬಿಡ್ತಾರೆ. ಜಗ್ಗು ಮತ್ತೆ ಅವನ ಮಕ್ಕಳು ಹೆದರ್ಕೊಂಡು ನಡುತ್ತಿರ್ತಾರೆ. ಬಾಗ್ಲಲ್ಲಿ ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಕೋಲನ್ನ ಹಿಡ್ಕೊಂಡು ನಿಂತಿರ್ತಾರೆ. ಜಗ್ಗು, ನಿನಗೆಷ್ಟು ಧೈರ್ಯ ಅಂದ್ರೆ ನೀನು ನನ್ನ ಮನೆ ಒಳಗೆ ಬಂದ್ಕೊಂಡು ಕದಿಯಕ್ ಶುರು ಮಾಡಿದ್ಯಾ? CCTV ಕ್ಯಾಮ್ರಾದಿಂದ ನಿನ್ನ ಎಲ್ಲ ಕೆಲಸಗಳನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಹುಡುಗರ, ಜಗ್ಗುವಿಗೆ ಸರಿಯಾಗಿ ಹೊಡಿರಿ ಹಾಗೂ ಈ ಮೂವರನ್ನ ಊರಿಂದ ಹೊರಗಡೆ ಬಿಸಾಕ್ಬಿಡಿ. ಹಾಗ್ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟೋಗ್ತಾನೆ. ಮುಖ್ಯಸ್ಥನ 2 ವ್ಯಕ್ತಿಗಳು ಜಗ್ಗುನ ಸಿಕ್ಕಾಪಟ್ಟೆ ದೊಣ್ಣೆನಲ್ಲಿ ಹೊಡಿತಾರೆ. ರಾಜು ಮತ್ತೆ ಮಿನಿಗೆ ಅವ್ರ ತಂದೆಗೆ ಹೀಗೆ ಹೊಡೆಯೋದನ್ನ ನೋಡೋದಕ್ಕಾಗಲ್ಲ. ಇಬ್ರು ಕೂಡ ತಮ್ಮ ಕ್ಯಾಟರ್ ಬಿಲ್ ಅನ್ನ ತಗೋತಾರೆ ಮತ್ತೆ ಮುಖ್ಯಸ್ಥನ ವ್ಯಕ್ತಿಗಳ ನೇರ ಹಣೆಗೆ ಲ್ಯಾಟಿನಿಂದ ಕಲ್ಲು ಹೊಡಿತಾರೆ. ಇಬ್ರು ಕೂಡ ತಮ್ಮ ಹಣೆನ ಹಿಡ್ಕೊಂಡು ಕೂತ್ಕೋತಾರೆ.
ಅಯ್ಯೋ ಹೊಡೆದಾಕ್ಬಿಟ್ಟ. ಅಪ್ಪಾಜಿ ಬೇಗ ಓಡಿ. 3 ಜನ ಮನೆನ ಬಿಟ್ಟು ಕಾಡಿನ ಕಡೆ ಓಡ್ ಹೋಗ್ತಾರೆ. ಮುಖ್ಯಸ್ಥನ 2 ವ್ಯಕ್ತಿಗಳು ಅವ್ರ ಹಿಂದೆನೆ ಓಡ್ ಹೋಗ್ತಾರೆ. ಜಗ್ಗು ಎಲ್ಲಿವರೆಗೂ ಓಡುತ್ತೀಯಾ? ನಿನ್ನ ಹಾಗೂ ನಿನ್ ಮಕ್ಳನ್ನ ನಾನು ಸುಮ್ನೆ ಬಿಡಲ್ಲ. ಮುಖ್ಯಸ್ಥನ 2 ವ್ಯಕ್ತಿಗಳು ಗಾಯಗೊಂಡ ಹುಲಿ ತರ ಜಗ್ಗು ಪರಿವಾರದ ಹಿಂದೆ ಓಡ್ ಹೋಗ್ತಾ ಇರ್ತಾರೆ. ಇದೇನ್ ಕಷ್ಟದಲ್ಲಿ ಸಿಕ್ಕಾಕೊಂಡ್ವಿ ಅಪ್ಪ ನಾವು, ಈಗೇನ್ ಮಾಡೋದು? ಜಗ್ಗು ಅನ್ನಿಸ್ತಾ ಇರತ್ತೆ ಈಗ ಅವನು ಮತ್ತೆ ಅವನ ಮಕ್ಕಳು ಉಳಿಯೋದಿಲ್ಲ ಅಂತ. ಆಗ ಇದ್ದಕ್ಕಿದ್ದ ಹಾಗೆ ಜಗ್ಗು ಮತ್ತೆ ಅವನ ಕುಟುಂಬದವ್ರಿಗೆ ಒಂದು ಪನ್ನೀರ್ ಮನೆ ಕಾಣಿಸುತ್ತೆ. 3 ಜನ ಆ ಪನ್ನೀರ್ ಮನೆ ಒಳಗಡೆ ಹೋಗ್ತಾರೆ. ಆ ಮುಖ್ಯಸ್ಥನ ವ್ಯಕ್ತಿಗಳು ಪನ್ನೀರ್ ಮನೆ ಹತ್ರ ಬರೋದಕ್ಕೂ ಮುಂಚೆ ಆ ಪನ್ನೀರ್ ಮನೆ ಮಾಯ ಆಗೋಗುತ್ತೆ. ಪನ್ನೀರ್ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಜಾದುವಿನ ಮನೆಯಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಪನ್ನೀರನ್ನ ತೆಗಿಬಹುದು. ನೀನು ಅದೇ ಹಳೆಯ ಪನ್ನೀರಿನ ಮನೆನಾ? ನನ್ ತಂದೆಗೆ ಸಿಕ್ಕಿದ್ಯಲ್ವಾ ಅದೇನಾ? ಹಾ, ಅದು ನಾನೇ. ನಾನು ನಿಮ್ಮ ತಂದೆ ಹತ್ರ ಬೇಡ ಅಂತ ಹೇಳಿದ್ದೆ. ನನ್ನಿಂದ ಸಂಪಾದನೆಯನ್ನ ಮಾಡಿ ನೀನು ಶೋಕಿ ತೋರಿಸ್ಬೇಡ ಅಂತ. ಒಂದ್ ವೇಳೆ ನನ್ ಬಗ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ನಾನು ಮಾಯ ಆಗ್ಬಿಡ್ತೀನಿ ಅಂದಿದ್ದೆ. ಆದ್ರೆ ನಿನ್ ತಂದೆ ನನ್ ಮಾತನ್ನ ಕೇಳಲಿಲ್ಲ. ಕೊನೆಗೆ ಆ ಮುಖ್ಯಸ್ಥನಿಗೆ ನನ್ ಬಗ್ಗೆ ಗೊತ್ತಾಯ್ತು. ಅದಕ್ಕೆ ನಾನು ಮಾಯ ಆಗ್ಬೇಕಾಯ್ತು. ನೀನು ಕೂಡ ನಿಮ್ ತಂದೆ ಮಾಡಿರುವ ತಪ್ಪನ್ನೇ ಮಾಡ್ಬೇಡ, ಗೊತ್ತಾಯ್ತಾ? ಇಲ್ಲ, ನಾನು ಈ ತರ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ಹಾಗೂ ನಿನ್ ಬಗ್ಗೆ ನಾನು ಯಾರಿಗೂ ಹೇಳೋದಿಲ್ಲ. ಆದ್ರೆ ಯಾರಿಗಾದ್ರೂ ನಾನು ಹೇಳ್ದೇನೆ ನಿನ್ ಬಗ್ಗೆ ಗೊತ್ತಾದ್ರೆ ಅವಾಗ ನೀವೇನ್ ಮಾಡ್ತೀರಾ? ನನಗೆ ಸ್ವಲ್ಪ ಹೇಳ್ತೀರಾ? ನೀನಾದ್ರೆ ಚಿಂತೆ ಮಾಡ್ಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಎಲ್ಲದಕ್ಕಿಂತ ಮೊದಲು ಜಗ್ಗು ಮತ್ತೆ ಅವನ ಮಕ್ಕಳು ಹೊಟ್ಟೆ ತುಂಬಾ ಪನ್ನೀರನ್ನ ತಿಂತಾರೆ. ಪನ್ನೀರ್ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ, ಅನ್ನಿಸ್ತಾ ಇದೆ ವೆನಿಲ್ಲಾ ಫ್ಲೇವರ್ ಐಸ್ ಕ್ರೀಮ್ ಅನ್ನ ಹಾಲಿಗೆ ಹಾಕೊಂಡು ತಿಂತಾ ಇದೀವಿ ಅಂತ. ಮಕ್ಳೇ, ನಾವು ನಾಳೆಯಿಂದ ಪನ್ನೀರ್ ಮಾರಕ್ ಹೋಗೋಣ. ಆದ್ರೆ ನಾವು ಮೋಸದಿಂದ ಸಂಪಾದನೆಯನ್ನ ಮಾಡಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾರಾಟ ಮಾಡೋಣ, ಗೊತ್ತಾಯ್ತಾ? ಇನ್ನೊಂದು ಕಡೆ ಮುಖ್ಯಸ್ಥ ಕೋಪದಲ್ಲಿ ಹುಚ್ಚ ಆಗ್ತಿದ್ದ. ನೀವಿಬ್ರು ನನ್ನ ಹೆಸರನ್ನ ಹಾಳು ಮಾಡಿದ್ದೀರಾ. ನೀವಿಬ್ರು ಪೆಡ್ ತಿನ್ಕೊಂಡ್ ಬಂದಿದ್ದೀರಾ ಹಾಗೂ ಹೇಳ್ತೀರಾ ಅವ್ರ 3 ಜನ ಆ ಕಾಡಿನಲ್ಲಿ ಮಾಯ ಆಗೋದ್ರು ಅಂತ. ಇವಾಗ ನಾನು ರಂಗ ಹಾಗೂ ಮುನ್ನನನ್ನ ಕಳಿಸ್ಬೇಕು. ಮುಖ್ಯಸ್ಥ ತನ್ನ ವ್ಯಕ್ತಿಗಳನ್ನ ಕಾಡಿನ ಹೊರಗಡೆ ಕಾವಲಿಗೆ ಹಾಕ್ತಾನೆ. ಮುಖ್ಯಸ್ಥನ ವ್ಯಕ್ತಿಗಳು ನೋಡ್ತಾರೆ ಜಗ್ಗು ಮತ್ತೆ ಅವನ ಕುಟುಂಬದವರು ಪ್ರತಿದಿನ ಪನ್ನೀರ್ ಮಾರೋದಕ್ಕೆ ಅಂತ ಸಿಟಿಗೆ ಹೋಗ್ತಾ ಇರ್ತಾರೆ. ಈ ವಿಷಯನ ಹೋಗಿ ಅವರು ಮುಖ್ಯಸ್ಥನಿಗೆ ಹೇಳ್ತಾರೆ. ಹಿಂದಿನ ಬಾರಿ ಆ ಪನ್ನೀರಿನ ಮನೆ ಎಲ್ ಮಾಯ ಆಗಿತ್ತೋ ಗೊತ್ತಿಲ್ಲ, ಆದ್ರೆ ಈ ಬಾರಿ ನನಗೆ ಅದು ಬೇಕೇ ಬೇಕು. ಮಾರನೇ ದಿನ ಜಗ್ಗು ಕುಟುಂಬ ಯಾವಾಗ ಪನ್ನೀರ್ ಮನೆಯಿಂದ ಹೊರಗ್ ಬರ್ತಾರೋ ಮುಖ್ಯಸ್ಥ ಅವರನ್ನ ಹಿಡ್ಕೋತಾನೆ. 3 ಜನದ ಕೈಯನ್ನ ಕಟ್ ಹಾಕ್ತಾರೆ. ಇವಾಗ ನೀವು 3 ನನ್ನನ್ನ ಸುಮ್ನೆ ಆ ಪನ್ನೀರ್ ಮನೆ ಹತ್ರ ತಗೊಂಡೋಗ್ಬೇಕು. ಇಲ್ಲ ಅಂದ್ರೆ ನಾನ್ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ನಿಮ್ ಮುಖದ ಗುರುತು ಸಿಗಲ್ಲ. ಜಗ್ಗು, ರಾಜು ಮತ್ತೆ ವಿನಿ ಮುಖ್ಯಸ್ಥನನ್ನ ತುಂಬಾ ಹೊತ್ತು ಅಲಿಸ್ತಾರೆ, ಆದ್ರೆ ಪನ್ನೀರ್ ಮನೆವರೆಗೂ ಕರ್ಕೊಂಡು ಹೋಗೋದಿಲ್ಲ. ಜಗ್ಗು, ತುಂಬಾ ಸಮಯ ಆಗೋಯ್ತು ಅನ್ಸುತ್ತೆ. ನೀನ್ ನನ್ ಜೊತೆ ಯಾವ್ದೋ ಆಟ ಆಡ್ತಾ ಇದೀಯಾ? ಹುಡುಗರೇ, ಇವನ ಮಕ್ಳನ್ನ ದೊಡ್ಡ ಪ್ರಪಾತಕ್ಕೆ ತಳ್ಳಿಬಿಡಿ. ಬೇಡ ಬೇಡ ಬೇಡ, ಈ ತರ ಎಲ್ಲ ಮಾಡ್ಬೇಡಿ. ನಾನು ಕರ್ಕೊಂಡು ಹೋಗ್ತೀನಿ. ಕೊನೆಗೂ ಜಗ್ಗು ಮುಖ್ಯಸ್ಥನ್ನ ಪನ್ನೀರ್ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ಓ, ಇದೇನ ಪನ್ನೀರ್ ಮನೆ? ಹುಡುಗರ, ಇವ್ರನ್ನ ಮರಕ್ಕೆ ಕಟ್ ಹಾಕಿ. ನಾನು ಈ ಪನ್ನೀರ್ ಮನೆ ಒಳಗಡೆ ತಿರ್ಗಾಕ್ ಹೋಗ್ತಾ ಇದ್ದೀನಿ. ಯಾವಾಗ 3 ಜನ ಒಳಗಡೆ ಹೋಗ್ತಾರೋ ಸಿಕ್ಕಾಪಟ್ಟೆ ಪನ್ನೀರು ಅವ್ರ ಮೇಲ್ ಬೀಳತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಪನ್ನೀರ್ನ ಕೆಳಗಡೆ ಸಿಕ್ಕಾಕೋತಾರೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ನನ್ನ ಹೊರಗೆಳೀರಿ. ನನ್ನ ಉಸಿರು ಕಟ್ಟೋಗಿದೆ, ನನಗೆ ಉಸಿರಾಡಕ್ ಆಗ್ತಿಲ್ಲ. ಮೊದ್ಲು ನನಗೊಂದು ಮಾತು ಕೊಡು, ನೀನ್ ಯಾವತ್ತು ಆ ಜಗ್ಗುವಿನ ಕುಟುಂಬಕ್ಕೆ ತೊಂದರೆ ಕೊಡಲ್ಲ ಅಂತ, ಹಾಗೂ ನನ್ನನ್ನ ಯಾವತ್ತು ಹುಡ್ಕಲ್ಲ ಅಂತ. ಸರಿ, ನಾನ್ ಮಾತು ಕೊಡ್ತೀನಿ. ನಾನು ಊರಿನ ಯಾವುದೇ ವ್ಯಕ್ತಿಗೆ ಯಾವತ್ತೂ ತೊಂದರೆ ಕೊಡಲ್ಲ. ನನ್ನನ್ನ ಕಾಪಾಡಿ. ಆಗ ಅವ್ರ ಮೇಲ್ ಬಿದ್ದಿದ್ದಂತ ಪನ್ನೀರ್ನ ಗುಡ್ಡೆ ಮಾಯ ಆಗತ್ತೆ. ಮುಖ್ಯಸ್ಥ ಮತ್ತೆ ಅವನ ವ್ಯಕ್ತಿಗಳು ಜಗ್ಗುನ ಕಟ್ ಹಾಕಿದ್ದಂತ ಕಟ್ಟನ್ನ ಬಿಚ್ಚುತ್ತಾರೆ. ಆಮೇಲೆ ಅವ್ರ ಮನೆಗೆ ಓಡ್ ಹೋಗ್ತಾರೆ. ಲಖನ್ಪುರ್ ಅನ್ನೋ ಹಳ್ಳಿಯಲ್ಲಿ ಸುಷ್ಮಾ ಅವನ ಗಂಡ ಮತ್ತೆ ಮಕ್ಕಳ ಜೊತೆ ಇರ್ತಾ ಇದ್ಲು.
ಸುಷ್ಮಾ ಗಂಡನಿಗೆ ನಡಿಯಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಸುಷ್ಮಾನೇ ಅವರ ಮನೇನ ಚೆನ್ನಾಗಿ ನೋಡ್ಕೋಬೇಕಿತ್ತು. ಅದಕ್ಕೆ ಸುಷ್ಮಾ ಅವರ ಮನೇನ ನಡೆಸೋದಕ್ಕೋಸ್ಕರ ಅವಳ ಬಾಮೈದನ ಜೊತೆ ಜಿಲೇಬಿ ಅಂಗಡಿನ ನಡೆಸ್ತಾ ಇದ್ಲು. ಕರಣ್ ಜಗಳ ಮಾಡೋನು ಮತ್ತೆ ಕಪಟದಂತ ವ್ಯಕ್ತಿ. ಯಾವಾಗ್ಲೂ ಜನರ ಹತ್ರ ಜಗಳ ಮಾಡೋದು ಮತ್ತೆ ಯಾವಾಗ್ಲೂ ಕೋಪವಾಗೇ ಇರ್ತಾ ಇದ್ದ. ಅವನ್ಗೆ ಅವ್ರ ಮಾವನ ಎಲ್ಲ ಆಸ್ತಿಯನ್ನ ಕಿತ್ಕೊಳ್ಬೇಕು ಅಂತ ಇತ್ತು. ಮಗು ಕರಣ್, ಹೋಗಿ ಅಂಗಡಿ ತೆಗ್ದ್ಬಿಡು, ನಾನು ಬೇರೆ ಕೆಲ್ಸಗಳಲ್ಲಿ ವ್ಯಸ್ತವಾಗಿದ್ದೀನಿ. ನಾನ್ ಏನು ಕೆಲಸ ಮಾಡೋದಿಲ್ಲ. ನನ್ನ ಅತ್ತೆಯಾಗಿ ನೀವು ಈ ರೀತಿ ನನ್ಗೆ ಹೇಳ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಾನೇನು ನಿನ್ಗೆ ಬೆಟ್ಟ ಕಡಿ ಅಂತ ಹೇಳಿಲ್ಲ, ಬರೀ ಅಂಗಡಿ ತೆಗಿ ಅಂತ ತಾನೇ ಹೇಳಿದ್ದು. ಕರಣ್ ಅಲ್ಲಿಂದ ಕೋಪಗೊಂಡು ಅಂಗಡಿ ತೆಗಿಯಕ್ಕೆ ಅಂತ ಹೊರಟೋಗ್ತಾನೆ. ಅಣ್ಣ, ನನಗೆ ಜಿಲೇಬಿ ಜೊತೆ ಮೊಸರು ಕೊಡು. ಇದು 3ನೇ ಬಾರಿ ನೀನು ನನ್ನ ಹತ್ರ ಮೊಸರು ಕೇಳ್ತಾ ಇರೋದು. ಹೋಗು, ಇವಾಗ ಕೊಡಕ್ಕಾಗಲ್ಲ. ಹಾಗಿದ್ರೆ ನೀನು ನನ್ ಜೊತೆ ಜಗಳ ಆಡಕ್ ಬಂದಿದ್ಯಾ? ಇದು ನಿಂದು ದಿನ ಆಗೋಯ್ತು. ಅವರಿಬ್ರು ಮಾತಾಡಕ್ ಶುರು ಮಾಡಿದ್ರು. ಅಷ್ಟ್ರಲ್ಲಿ ಅಲ್ಲಿಗೆ ಸುಷ್ಮಾ ಬಂದ್ಬಿಡ್ತಾಳೆ. ಆಂಟಿ, ಇಲ್ ನೋಡಿ, ಇವ್ ನನ್ ಜೊತೆ ಹೇಗ್ ಜಗಳ ಮಾಡ್ತಿದ್ದಾನೆ. ನಾನು ಇಲ್ಲಿರೋದು ಪ್ರಯೋಜನನೇ ಇಲ್ಲ. ನಾನು ಹೊರಟೆ, ನಾನು ಇಲ್ಲಿರೋದೇ ಇಲ್ಲ. ಕರಣ್ ಅಲ್ಲಿಂದ ಬೈಕೊಂಡು ಹೊರಟೋಗ್ಬಿಡ್ತಾನೆ. ಸುಷ್ಮಾ ಒಬ್ಳೆ ಇಡೀ ದಿನ ಅಂಗಡಿನ ನಡೆಸ್ಕೊಂಡ್ಬಿಡ್ತಾಳೆ. ಮತ್ತೆ ರಾತ್ರಿ ತುಂಬಾ ಸುಸ್ತಾಗ್ಬಿಟ್ಟು ಎಲ್ಲ ಅವಳ ಗಂಡ ರಾಮ್ ದುಲಾರ್ಗೆ ಎಲ್ಲ ವಿಷಯನ ಹೇಳ್ತಾಳೆ. ನೀವ್ ಯಾಕೆ ಅವನ್ಗೆ ಹೇಳ್ಬಾರ್ದು? ನನಗೆ ಗೊತ್ತಿದೆ ಸುಷ್ಮಾ, ನಾನು ಅವನ ಹತ್ರ ಒಂದ್ಸಲ ಮಾತಾಡಿ ನೋಡ್ತೀನಿ. ಆದಷ್ಟು ಬೇಗ ಮಾಡಿ. ದಿನೇ ದಿನೇ ಅವನ್ ಭವಿಷ್ಯ ಹಾಳಾಗ್ ಹೋಗ್ತಾ ಇದೆ. ಗೊತ್ತಾಯ್ತಾ ನಿಮ್ಗೆ? ರಾಮ್ ದುಲಾರ್ ಅವನ ಹತ್ರ ಮಾತಾಡಕ್ಕೆ ಅಂತ ಹೋಗ್ತಾನೆ. ಅಷ್ಟ್ರಲ್ಲಿ ಕರಣ್ ಮಧ್ಯರಾತ್ರಿ ಅವನ ಸ್ನೇಹಿತರ ಜೊತೆ ಭೇಟಿ ಮಾಡಕ್ಕೆ ಅಂತ ಹೊರಟೋಗ್ಬಿಡ್ತಾನೆ. ನಾನು ನನ್ನ ಭಾಗದ ಊಟನ ಮಾಡ್ಬಿಟ್ಟಿದ್ದೀನಿ. ನಾನು ನನ್ನ ಸ್ನೇಹಿತರ ಜೊತೆ ರಾತ್ರಿ ಎಲ್ಲ ಪಾರ್ಟಿ ಮಾಡಕ್ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಅಷ್ಟ್ರಲ್ಲಿ ಮನೆಗೆ ಬರ್ತೀನಿ, ಇಲ್ಲಾಂದ್ರೆ ನಾಳೆ ಸಂಜೆ ಅಷ್ಟ್ರಲ್ಲಿ. ನನ್ ಬಗ್ಗೆ ಯೋಚನೆ ಮಾಡಬೇಡಿ. ಗೊತ್ತಾಯ್ತಾ ನಿಮ್ಗೆ? ಇವತ್ತು ನಾನೇ ಅಂಗಡಿ ತೆಗ್ದೆ, ನಾಳೆ ಕೂಡ ನಾನೇ ತೆಗಿಬೇಕಂತೆ. ಮಾರನೇ ದಿನ ಕರಣ್ ಮಧ್ಯರಾತ್ರಿ ಬರ್ತಾನೆ. ಅವರ ಮಾವನ ಎಲ್ಲ ಆಸ್ತಿನ ಅವನ ಹೆಸರಿಗೆ ಬರ್ಸ್ಕೊಬೇಕು ಅಂತ ಪೇಪರ್ನ ತಗೊಂಡ್ ಬರ್ತಾನೆ. ಮಾವ, ಇದನ್ನ ತಗೊಳ್ಳಿ, ಇದ್ರಲ್ಲಿ ಸೈನ್ ಮಾಡಿ. ನನ್ ಕಾಲೇಜ್ನ ರಿಸಲ್ಟು. ಅರೇ ಮಗು, ಕೊಡು, ನಾನು ಇವಾಗ್ಲೇ ಅದ್ರ ಮೇಲೆ ಹೆಬ್ಬೆಟ್ಟು ಓದ್ಬಿಡ್ತೀನಿ. ಅಷ್ಟ್ರಲ್ಲಿ ಅಲ್ಲಿಗೆ ಸುಷ್ಮಾ ಬಂದ್ಬಿಡ್ತಾಳೆ. ಅವನ ಕೈಯಲ್ಲಿದ್ದ ಭೂಮಿಯ ಪತ್ರಗಳನ್ನ ನೋಡೇ ಬಿಡ್ತಾಳೆ. ಇರಿ, ನೀವೇನ್ ಮಾಡ್ತಿದ್ದೀರಿ? ನಾನು ಕರಣ್ ನ ಮಾರ್ಕ್ಸ್ ಕಾರ್ಡ್ ಮೇಲೆ ಹೆಬ್ಬೆಟ್ಟು ಓದ್ತಾ ಇದ್ದೀನಿ. ಅದು ಕಾಲೇಜ್ನ ಪತ್ರಗಳಲ್ಲ, ಅವೆಲ್ಲ ನಮ್ಮ ಭೂಮಿ ಪತ್ರಗಳು. ಏನು ಹೇಳ್ದಿ ನೀನು? ಸ್ವಲ್ಪ ಲೇಟಾಗಿ ಬಂದಿದ್ದಿದ್ರೆ ನಿನ್ಗೇನಾಗ್ತಿತ್ತು? ರಾಮ್ ದುಲಾರ್ ಮತ್ತೆ ಸುಷ್ಮಾ ಇವನ್ ಮಾಡೋ ಅಂತ ಕೆಲಸಗಳನ್ನೆಲ್ಲ ನೋಡಿ ಅವನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಮತ್ತೆ ಸುಷ್ಮಾ ಒಬ್ಳೆ ಜಿಲೇಬಿ ಅಂಗಡಿನ ನಡ್ಸಕ್ ಶುರು ಮಾಡ್ತಾಳೆ. ಇನ್ಮೇಲೆ ನಾನು ಸ್ವಲ್ಪ ಬೇಗನೆ ಬಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಇದರಿಂದ ನನಗೆ ತುಂಬಾ ಸುಷ್ಮಾ ಹಗ್ಲು ರಾತ್ರಿ ಕಷ್ಟಪಟ್ಟು ಅವಳ ಜಿಲೇಬಿ ಅಂಗಡಿನ ನಡೆಸ್ಕೊಳ್ತಿದ್ಲು. ಈ ಅಂಗಡಿನ ಏನಾದ್ರೂ ಮಾಡ್ಲೇಬೇಕು. ಇದೇ ನನ್ ಜಮೀನನ್ನ ನನ್ ಕೈಯಿಂದ ತಪ್ಪಿಸ್ಬಿಟ್ಟಿದೆ. ಇದಿರ್ಲಿಲ್ಲ ಅಂತಂದಿದ್ರೆ ಈ ಮನೆಗೆ, ಈ ಅಂಗಡಿಗೆ ನಾನೇ ಮಾಲೀಕ ಆಗ್ತಿದ್ದೆ. ಈ ಜಿಲೇಬಿ ಒಳಗಡೆ ಹೊಡೆದಿರೋ ಹಾಲ್ನ ಪನ್ನೀರ್ ಹಾಕ್ಬಿಡ್ತೀನಿ. ಇಡೀ ಜಿಲೇಬಿ ಹಾಳಾಗೋಗ್ಬಿಡುತ್ತೆ. ಕರಣ್ ಒಂದು ಉಪಾಯ ಮಾಡ್ದ. ಅವನು ಹೊಡೆದಿರೋ ಹಾಲಲ್ಲಿ ಮಾಡಿದ ಪನೀರ್ನ ಜಿಲೇಬಿಯ ದೊಡ್ಡ ಪಾತ್ರೆಯಲ್ಲಿ ಹಾಕ್ಬಿಡ್ತಾನೆ. ಅಕ್ಕ, ನನ್ಗೆ ಬಿಸಿ ಬಿಸಿ ಜಿಲೇಬಿ ಕೊಡ್ತೀಯಾ? ಇರು, ಈಗ್ಲೇ ಬಿಸಿ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಸುಷ್ಮಾ ಗೊತ್ತಿಲ್ದೆ ಆ ಪನೀರ್ ಹಾಕಿರೋಂತ ಜಿಲೇಬಿನೇ ಮಾಡಿ ಕೊಟ್ಬಿಡ್ತಾಳೆ. ಅದು ಕೆಂಪಗಿರ್ಲಿಲ್ಲ, ಪೂರ್ತಿಯಾಗಿ ಬೆಳ್ಳಗಿತ್ತು. ಇದೇನ್ ತಮಾಷೆ ಮಾಡಿದ್ರಿ ನೀವು? ನಾನು ನಿಮ್ಮ ಹತ್ರ ಬಿಸಿ ಬಿಸಿ ಜಿಲೇಬಿ ಕೇಳಿದ್ದೆ, ನೀವಂತೂ ಸುಮ್ನೆ ಸಿಹಿಯಾದ ಜಿಲೇಬಿ ಅಂತ ಕೊಟ್ಟಿದ್ದೀರಿ. ಇದೇನ್ ಚೆನ್ನಾಗೇ ಇಲ್ಲ. ಜಿಲೇಬಿನ ಇದು? ಇದ್ ಹೇಗೀಗಾಯ್ತು? ನನಗನ್ಸುತ್ತೆ ಏನೋ ಆಗಿದೆ ಅಂತ. ಆ ಹೆಂಗ್ಸು ಅಂಗಡಿಯಿಂದ ಹೋಗೋದನ್ನ ನೋಡಿ ಕರಣ್ ತುಂಬಾನೇ ಸಂತೋಷ ಪಟ್ಟ. ನನಗನ್ಸುತ್ತೆ ಅವರು ಪೊಲೀಸ್ನ ಕರೆಯಕ್ ಹೋಗ್ತಿದ್ದಾರೆ ಅಂತ. ಈಗ ಇವ್ರಿಗೆ ಅರ್ಥ ಆಗತ್ತೆ ಕರಣ್ ಹತ್ರ ಇಟ್ಕೊಂಡ್ರೆ ಏನಾಗುತ್ತೆ ಅಂತ. ಆಗ ಅಲ್ಲಿಗೆ ರಾಮ್ ದುಲಾರ್ ಅವನ ಬಾಲ್ಯದ ಸ್ನೇಹಿತರ ಜೊತೆ ಬಂದ್ಬಿಡ್ತಾನೆ. ಅರೇ ಸುಷ್ಮಾ, ನನ್ ಸ್ನೇಹಿತರು ನಿನ್ನ ಭೇಟಿ ಮಾಡಕ್ಕೆ ಮತ್ತೆ ನಮ್ಮ ಅಂಗಡಿಲಿ ಜಿಲೇಬಿ ತಿನ್ನಕ್ ಬಂದಿದ್ದಾರೆ. ಅರೆ ವಾ, ಇದಂತೂ ಒಳ್ಳೆ ವಿಷಯ. ಹೌದು, ನಾನು ನಿಮ್ ಜಿಲೇಬಿಗಳ ಬಗ್ಗೆ ತುಂಬಾನೇ ಕೇಳಿದೀನಿ. ಹೌದು, ನಾನು ಕೂಡ. ನಾವು 400 ಕಿಲೋಮೀಟರ್ ದೂರದಿಂದ ರಾಮುನ ಮೀಟ್ ಮಾಡಕ್ ಬಂದಿದೀವಿ. ಸುಷ್ಮಾಗೆ ಜಿಲೇಬಿಯಲ್ಲಿ ಪನೀರ್ ಹಾಕಿರೋ ವಿಷಯ ಗೊತ್ತಿತ್ತು. ಆದ್ರೆ ಬಂದಿರೋರು ತುಂಬಾ ಸಂತೋಷದಿಂದ ಇದ್ದಿದ್ರಿಂದ ಸುಷ್ಮಾ ಅವ್ರಿಗೆ ಚೆನ್ನಾಗಿ ಬಿಸಿ ಬಿಸಿ ಪನೀರ್ನ ಜಿಲೇಬಿ ಮಾಡ್ಕೊಟ್ಬಿಡ್ತಾಳೆ. ನಿಮ್ಮ ಹತ್ರ ಜಿಲೇಬಿ ಏನೋ ಒಂಥರ ಇದೆಯಲ್ಲ,
ನನಗನ್ಸುತ್ತೆ ಸುಷ್ಮಾ ಇವತ್ತು ಬೇರೆ ರೀತಿಲೇ ಮಾಡಿರಬಹುದು ಅಂತ. ನೋಡೋದಕ್ಕೆ ಬೆಳ್ಳಗಿದೆ, ಆದ್ರೆ ತುಂಬಾ ರುಚಿಯಾಗಿದೆ. ಮತ್ತೆ ಅವರು ಜಿಲೇಬಿ ತಿನ್ನೋ ಅಷ್ಟೊತ್ತಿಗೆ ಅಲ್ಲಿಗೆ ಕರಣ್ ಬಂದ್ಬಿಡ್ತಾನೆ. ಹಾ ತಿನ್ನಿ ತಿನ್ನಿ. ಇವ್ರ ಜಿಲೇಬಿಯಿಂದ ತುಂಬಾ ಗ್ರಾಹಕರು ಓಡೋಗ್ಬಿಟ್ಟಿದ್ದಾರೆ. ಈಗ ನೀವೂನು ಓಡೋಗ್ತೀರಾ. ಇವ್ರು ನನ್ ಬಾಮೈದ ಇದೇ ರೀತಿ ಏನೋ ಮಾತಾಡ್ತಾನೆ ಇರ್ತಾನೆ. ನೀವೆಲ್ರೂ ಜಿಲೇಬಿ ತಿನ್ನಿ. ಮತ್ತೆ ರಾಮ್ ದುಲಾರ್ನ ಸ್ನೇಹಿತರು ಆ ಜಿಲೇಬಿನ ತಿಂದು ಕೂಡ್ಲೆ ಆ ಪನೀರ್ ಹಾಕಿರೋ ಅಂತ ಜಿಲೇಬಿ ತಿಂದು ದಂಗಾಗಿ ಬಿಡ್ತಾರೆ ತಿನ್ಬಿಟ್ಟು. ಮತ್ತೆ ಹೇಳಿದ್ರು, ವಾ ಅದಕ್ಕೆ ವಾ, ಎಷ್ಟು ಚೆನ್ನಾಗಿ ಮಾಡಿದೀರಾ ಜಿಲೇಬಿ. ಇದು ಜಿಲೇಬಿ ಕಮ್ಮಿ, ರಸಮಲೈ ಜಾಸ್ತಿ ಅನಿಸ್ತಿದೆ. ನಿಜ, ಈ ಜಿಲೇಬಿ ತುಂಬಾನೇ ಚೆನ್ನಾಗಿದೆ. ಇವತ್ತಿಂದ ನಿಮ್ಮ ಅಂಗಡಿ ಹೆಸರುನ ಪನ್ನೀರ್ ಜಿಲೇಬಿ ಅಂತ ಇಟ್ಬಿಡಿ. ಆಮೇಲೆ ನೋಡಿ, ತುಂಬಾ ಲಾಭ ಆಗುತ್ತೆ. ಹಾ ಹೌದಾ, ನನಗೊತ್ತಿಲ್ಲ ಇದೆಲ್ಲ ಹೇಗಾಯ್ತು ಅಂತ. ಏನ್ ಹೇಳಿದ್ರಿ ನೀವು? ಇದು ಚೆನ್ನಾಗಿದ್ಯಾ? ಕರಣ್ಗೆ ಅವ್ರು ಹೇಳಿದ್ದೆಲ್ಲ ನಂಬಿಕೆ ಆಗ್ಲಿಲ್ಲ. ಅದಕ್ಕೆ ಅವನು ಮಾಡಿದಂತ ಜಿಲೇಬಿಗಳನ್ನ ಅವನೇ ತಿನ್ನಕ್ಕೆ ಶುರು ಮಾಡ್ತಾನೆ. ಪನೀರ್ ಜಿಲೇಬಿ ಅವನ್ಗೂ ಇಷ್ಟ ಆಗ್ಬಿಡತ್ತೆ. ಅರೆ, ಇದು ನಿಜವಾಗ್ಲೂ ಚೆನ್ನಾಗಿದೆ. ಆದ್ರೆ ನೀವ್ಯಾಕೆ ಅವ್ರನ್ನ ಹೊಗಳ್ತಿದ್ದೀರಾ? ಈ ಪನ್ನೀರ್ ಜಿಲೇಬಿ ನಾನ್ ಮಾಡಿದ್ದು. ಅದೇನು ಅಂದ್ರೆ ಇದ್ರಲ್ಲಿ ಪನ್ನೀರು ನಾನೇ ಹಾಕಿದ್ದು. ನೋಡಿದ್ರಲ್ಲ ನೀವೆಲ್ಲ ನನ್ ಕೈ ಚಳಕ. ಸುಷ್ಮಾ ಎಲ್ಲ ವಿಷಯ ತಿಳ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಅವಳು ಹೇಳಿದ್ಲು, ನೀನ್ ಅನ್ಕೊಂಡಿದ್ದೆ ನನ್ನ ಜಿಲೇಬಿ ಅಂಗಡಿ ಮುಚ್ಚಿಬಿಡ್ಲಿ ಅಂತ, ಮತ್ತೆ ನಾವ್ ರೋಡ್ಗ್ ಬರ್ಲಿ ಅಂತ ಅಲ್ವಾ? ಸುಷ್ಮಾ, ನಾವ್ ಈ ತರ ಮಾತನ್ನೆಲ್ಲ ನೆಂಟರುಗಳ ಮುಂದೆ ಮಾತಾಡಬಾರ್ದು. ಮತ್ತೆ ಅವರೆಲ್ಲರೂ ಹೊರಟೋಗಿದ್ ಕೂಡ್ಲೆ ಕರಣ್ ಅವರ ಮಾವ ರಾಮ್ ದುಲಾರ್ಗೆ ಹೇಳ್ತಾನೆ, ಮಾವ, ನೀವು ನನಗೆ ಯಾವುದೇ ಆಸ್ತಿ ಜಮೀನ್ಗಳನ್ನ ಕೊಡ್ಲಿಲ್ಲ. ನಾನ್ ನಿಮ್ಮನ್ನ ಬರೀ ಇಷ್ಟೇ ಕೇಳೋದು. ನೀವು ನನ್ಗೆ ಈ ಅಂಗಡಿ ಕೊಟ್ಬಿಡಿ. ನಾನ್ ಇನ್ಮೇಲೆ ಇಲ್ಲಿ ಪನ್ನೀರ್ ಜಿಲೇಬಿನೇ ಮಾರೋದು. ನಮ್ಗೆ ನಿನ್ಗೆ ಅಂಗಡಿ ಕೊಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ನೀನ್ ಅಂಗಡಿನ ಚೆನ್ನಾಗಿ ನಡೆಸ್ತೀಯಾ ಹೇಳು. ನೀವಾದ್ರೂ ಯೋಚನೆ ಬಿಟ್ಬಿಡಿ. ನಿಮ್ಗೇನಾದ್ರೂ ಅಂಗಡಿ ಸರಿಯಾಗಿ ನಡೀತಾ ಇಲ್ಲ ಅನ್ಸಿದ್ರೆ ನೀವು ಬಂದು ಅಂಗಡಿನ ತಗೊಂಡ್ಬಿಡಿ. ಸರಿ ಮಗು, ನಾವು ಹಾಗೇನೆ ಮಾಡ್ತೀವಿ. ಕರಣ್ ಹಗ್ಲು ರಾತ್ರಿ ಕಷ್ಟಪಟ್ಟು ಅವನ ಜಿಲೇಬಿ ಅಂಗಡಿಯಲ್ಲಿ ದುಡಿತಾ ಇರ್ತಾನೆ. ಆದ್ರೆ ಕರಣ್ನ ಸ್ನೇಹಿತ ಯಾರ ಜೊತೆ ಅವನು ತರಲೆ ಮಾಡ್ತಾ ಇದ್ನೋ ಅವನು ಈ ವಿಷಯದಿಂದ ಖುಷಿಯಾಗೇ ಇರ್ಲಿಲ್ಲ. ಮತ್ತೆ ಅದರಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಹೀಗ್ ಹೇಳಕ್ ಶುರು ಮಾಡ್ದ, ನಡಿ ಕರಣ್, ನಾವು ಹೋಗೋಣ. ನಾನ್ ಇವಾಗ ನಿನ್ ಜೊತೆ ಬರಕ್ಕಾಗಲ್ಲ. ನಾನು ನನ್ನ ಅಂಗಡಿನ ನೋಡ್ಕೊಳ್ಬೇಕು. ಅತ್ತೆ ಮಾವ ನನ್ನ ನಂಬಿ ಈ ಅಂಗಡಿನ ನನ್ಗೆ ಕೊಟ್ಟಿರೋದು. ಕರಣ್ ಮಾತನ್ನ ಅವರು ಕೇಳ್ದೆ ಇರೋದ್ರಿಂದ ಕರಣ್ನ ಸ್ನೇಹಿತನಿಗೆ ಅವನ ಮೇಲೆ ಕೋಪ ಬರುತ್ತೆ. ಆ ಫ್ರೆಂಡು ಇವನ್ ಮೇಲೆ ಏನೋ ಒಂದು ಷಡ್ಯಂತ್ರ ಮಾಡ್ತಾನೆ. ಅವನು ಒಬ್ಬ ಬಾಬಾ ಹತ್ರ ಹೋಗಿ ಅವನ ಮೇಲೆ ಮಾಟ ಮಂತ್ರ ಮಾಡಕ್ಕೆ ಹೇಳ್ತಾನೆ. ಕರಣ್ ಅಂಗಡಿಯಲ್ಲಿ ಇಲ್ದೇ ಇರೋ ಕಾರಣ ಆ ಬಾಬಾ ಕೊಟ್ಟಿರೋ ಅಂತ ತಾಯ್ತಾನ ಆ ಅಂಗಡಿಯಲ್ಲೇ ಹಾಕ್ಬಿಡ್ತಾನೆ. ಇವಾಗ ನೋಡಿ ಏನಾಗತ್ತೆ ಅಂತ. ನಾವು ಇಬ್ರು ಒಟ್ಟಿಗೆ ಹಾಳಾಗಿದ್ದೀವಿ. ಇವಾಗ ಅವನ್ ಮಾತ್ರ ಉದ್ಧಾರ ಆಗ್ಬೇಕಾ? ಇದೇನ್ ತಾಯ್ತಾ? ನನಗನ್ಸುತ್ತೆ ಸುಷ್ಮಾ ಇಲ್ಲಿ ಇಟ್ಟಿದ್ಲು ಅಂತ. ನಾನಿದ್ನ ನನ್ ಕೈಗೆ ಕಟ್ಕೊಳ್ತೀನಿ. ಮತ್ತೆ ರಾಮ್ ದುಲಾರೆ ಆ ತಾಯ್ತಾನ ಅವರ ಕೈಗೆ ಕಟ್ಕೊಂಡ ತಕ್ಷಣ ಅವರು ಎದ್ ನಿಂತ್ಕೊಂಡ್ರು. ಮತ್ತೆ ಈ ಮಾಟ ಮಂತ್ರದಿಂದ ಅವರು ಪೂರ್ತಿ ಸರಿ ಹೋಗ್ಬಿಟ್ರು. ಮತ್ತೆ ನಡಿಯಕ್ ಶುರು ಮಾಡ್ಬಿಟ್ರು. ಮತ್ತೆ ಆರಾಮಾದ್ರು. ಇದೇನಿದು? ನಾನು ನಡೀತಾ ಇದ್ದೀನಿ. ನನ್ ಕಾಲ್ ಸರಿ ಹೋಗ್ಬಿಡ್ತು. ಈ ತಾಯ್ತಾ ಅಂತೂ ಜಾದೂನೇ ಮಾಡ್ಬಿಡ್ತು. ದೇವ್ರೆ, ನಿನ್ಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲೇ ದೂರ ನಿಂತ್ಕೊಂಡು ಕರಣ್ನ ಸ್ನೇಹಿತ ಅಲ್ಲೇ ನಿಂತ್ಕೊಂಡೆಲ್ಲ ನೋಡ್ತಿದ್ರು. ಮತ್ತೆ ನೋಡಿ ಅವನು ಆಶ್ಚರ್ಯ ಪಟ್ಬಿಟ್ಟ. ಮತ್ತೆ ಅವನು ಆ ಬಾಬಾ ಹತ್ರ ಹೋಗ್ತಾನೆ. ಮತ್ತೆ ಬಾಬಾ ಹೇಳಿದ್ರು, ನೀನ್ ಹೇಗೆ ಯೋಚನೆ ಮಾಡ್ಬಿಟ್ಟೆ? ನಿನ್ನಂತ ಕಳ್ಳರಿಗೆ ನಾನು ಸಹಾಯ ಮಾಡ್ತೀನಿ ಅಂತ. ಬಹಳ ವರ್ಷಗಳ ಹಿಂದಿನ ಮಾತು. ಆ ಹೆಂಗ್ಸು ನನ್ನ ಹೊಟ್ಟೆ ತುಂಬಿಸಿದ್ಲು, ಜಿಲೇಬಿನ ತಿನ್ನಿಸಿ. ಅದಕ್ಕೆ ನಾನು ಈ ಉಪಕಾರ ಮಾಡಿದ್ದು. ಇವಾಗ ಅವ್ರ ಅಂಗಡಿ ಜಿಲೇಬಿನ ಯಾರಾದ್ರೂ ತಿಂದ್ರೆ ಅವರು ಯಾವಾಗ್ಲೂ ಖುಷಿಯಾಗಿರ್ತಾರೆ. ಮತ್ತೆ ಅವ್ರ ಕಾಯಿಲೆ ಕೂಡ ಸರಿ ಹೋಗುತ್ತೆ. ನನ್ನ ಕ್ಷಮಿಸಿ ಬಾಬಾ, ನನ್ ಮನ್ಸಲ್ಲಿ ಪಾಪ ತುಂಬಿಕೊಂಡಿತ್ತು. ಮತ್ತೆ ಹಾಗೆ ಆಯ್ತು. ಅವರ ಮಾಯೆ ಪನೀರ್ ಜಿಲೇಬಿ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು. ಕರಣ್ ಕಷ್ಟ ಪಡೋದ್ರಿಂದ ಅವರ ಮಾವ ಅತ್ತೆ ಅವನ ಮೇಲೆ ತುಂಬಾ ಸಂತೋಷ ಪಟ್ರು. ಈಗ ಎಲ್ಲರೂ ಸೇರ್ಕೊಂಡು ಖುಷಿಯಾಗಿ ಜೀವನ ನಡೆಸ್ತಾ ಇದ್ರು.